ವಿಭಾಗದ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳು ಪಾಠದ ಕುರಿತು ನಾವು ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಮಾಡ್ತೇವೆ. ಯಾರಿಗೆ ಇಷ್ಟ ಇಲ್ಲ ಪ್ರವಾಸ ಅಂತ ಹೇಳಿದ್ರೆ ಅಲ್ವಾ? ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು. ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ಅಂತ. ಹಾಗಾಗಿ ನಾವು ಈ ಪಾಠದಲ್ಲಿ ಪ್ರಮುಖ ತಾಣಗಳ ಬಗ್ಗೆ ಅಷ್ಟೇ ಒಂದು ಹೈಲೈಟ್ಸ್ ಅನ್ನ ಕೊಟ್ಕೊಂಡು ಹೋಗೋಣ. ಬಿಟ್ರೆ ಪೂರ್ತಿ ಕರ್ನಾಟಕದ ಎಲ್ಲ ಪ್ರವಾಸಿ ತಾಣಗಳನ್ನ ಇಲ್ಲಿ ಪರಿಚಯ ಮಾಡ್ಲಿಕ್ಕೆ ಆಗುತ್ತೆ. ಓಕೆ, ಈ ಪಾಠದಲ್ಲಿ ನಾವು ಏನು ಕಲಿಕಾಂಶಗಳನ್ನ ಕುರಿತು ಅಭ್ಯಾಸ ಮಾಡ್ತೀವಿ ಅಂತ ನೋಡೋದಾದ್ರೆ, ಕರ್ನಾಟಕದ ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ತಾಣಗಳ ಪರಿಚಯವನ್ನ ಮಾಡ್ಕೊಳ್ಳೋಣ. ಅವುಗಳ ಮಹತ್ವವನ್ನ ತಿಳಿಬಹುದು. ಹಾಗೆ ಕರ್ನಾಟಕದ ಪ್ರಮುಖ ಐತಿಹಾಸಿಕ ತಾಣಗಳು, ಒಂದಷ್ಟು ಕೋಟೆಗಳು, ಒಂದಷ್ಟು ಬೆಟ್ಟಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಎಂತ ಹೇಳ್ತೀವಿ ವನ್ಯಜೀವಿ ತಾಣಗಳು, ಅವುಗಳ ಬಗ್ಗೆ ಅಭ್ಯಾಸ ಮಾಡ್ತೀವಿ. ಹಾಗೇನೆ ಒಂದಷ್ಟು ಜಲಪಾತಗಳು ಮತ್ತು ಅವುಗಳ ಐತಿಹಾಸಿಕ ಮಹತ್ವವನ್ನ ನಾವು ಇವತ್ತಿನ ತರಗತಿಯಲ್ಲಿ ಅಭ್ಯಾಸ ಮಾಡ್ತೀವಿ. ಓಕೆ, ಹಾಗಾದ್ರೆ ಶುರು ಮಾಡೋಣ ಕ್ಲಾಸನ್ನ. ಫಸ್ಟ್ ಪ್ರಶ್ನೆ ಬರ್ತಕ್ಕಂಥದ್ದೇನು ಅಂದ್ರೆ, ನೋಡಿ, ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು ಅಂತ ಬಂದಾಗ ಮೊದಲನೇ ಪ್ರಶ್ನೆ ಬಂದಿದೆ, ಏನು ಪ್ರವಾಸ ಅಂದ್ರೆ ಏನು? ಪ್ರವಾಸ ಅಂದ್ರೆ ಟೂರ್. ಪ್ರವಾಸಕ್ಕೆ ಇಂಗ್ಲಿಷಲ್ಲಿ ಟೂರ್ ಅಂತ ಪರ್ಯಾಯ ಪದ. ಪ್ರವಾಸ ಎಂದರೆ ಏನು? ನೋಡಿ, ಪ್ರವಾಸ ಅಂತ ಬಂದ ತಕ್ಷಣ ಯಾಕೆ ಪ್ರವಾಸ ಹೋಗ್ತಾರೆ ಅದು ಬಹಳ ಮುಖ್ಯ. ಯಾಕೆಂದ್ರೆ ಪ್ರವಾಸ ಎಲ್ರಿಗೂ ಒಂದೇ ತರ ಇರಲ್ಲ. ಪ್ರಪಂಚದಲ್ಲಿ ಜನರು ಹಲವಾರು ಕಾರಣಗಳಿಗಾಗಿ ತಮ್ಮ ವಾಸಸ್ಥಳವನ್ನು ಬಿಟ್ಟು ಕೆಲವು ದಿನಗಳ ಮಟ್ಟಿಗೆ, ಅದು ಒಂದು ದಿವಸ ಆಗಿರ್ಬೋದು, ವಾರ ಆಗಿರ್ಬೋದು, ತಿಂಗಳಾಗಿರ್ಬೋದು, ವರ್ಷ ಆಗಿರ್ಬೋದು, ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿ ಒಂದಷ್ಟು ಕಾಲ ಇದ್ದು ಅಲ್ಲಿನ ಪ್ರದೇಶಗಳಲ್ಲಿ ಸಂಚಾರ ಮಾಡಿ ಒಂದಷ್ಟು ಅನುಭವವನ್ನು ಕಟ್ಟಿಕೊಂಡು ಮತ್ತೆ ಅವರ ವಾಸಸ್ಥಳಕ್ಕೆ ವಾಪಸ್ ಬರ್ತಾರೆ. ಅದನ್ನ ನಾವು ಪ್ರವಾಸ. ಯಾತಕ್ಕಾಗಿ ಪ್ರವಾಸ ಹೋಗ್ತಾರೆ ಅಂತ ಬಂದಾಗ ನೋಡಿ, ಒಂದಷ್ಟು ಅಂಶಗಳನ್ನ ನೋಡೋದಾದ್ರೆ, ಪ್ರವಾಸಕ್ಕೆ ಕಾರಣ ಏನು? ಇವತ್ತಿನ ಆಧುನಿಕ ಜೀವನದಲ್ಲಿ ಪ್ರವಾಸ ಅಂತಕ್ಕಂಥದ್ದು ಅನಿವಾರ್ಯ ಆಗಿದೆ, ಜೀವನದ ಒಂದು ಭಾಗ ಆಗಿದೆ. ನೋಡಿ, ಮಹಾನಗರಗಳಿಗೆ ಹೋದ್ರೆ ವೀಕೆಂಡ್ ಬಂತು ಅಂತ ಹೇಳಿದ್ರೆ ಶನಿವಾರ ಭಾನುವಾರ ಎಲ್ಲಾರು ಒಂದ್ ಕಡೆ ಪಿಕ್ನಿಕ್ ಹೋಗೋಣ, ಎಲ್ಲಾರು ಒಂದ್ ಕಡೆ ಟೂರ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಯಾತಕ್ಕಾಗಿ ಅಂತ ಬಂದ್ರೆ ನೋಡಿ, ಹಲವಾರು ಕಾರಣಗಳಿಗಾಗಿ ಪ್ರವಾಸವನ್ನ ಮಾಡುವಂತಹ ಅನಿವಾರ್ಯತೆ ಬರುತ್ತೆ. ಕೆಲವರು ವ್ಯಾಪಾರ ವಹಿವಾಟಿಗಾಗಿ ಪ್ರವಾಸ ಮಾಡ್ತಾರೆ, ಬಿಸ್ನೆಸ್ ಟೂರ್ ಅಲ್ವಾ? ವ್ಯಾಪಾರದ ಉದ್ದೇಶಕ್ಕಾಗಿ ಒಂದೊಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವರು ಪದೇ ಪದೇ ಓಡಾಟ ಮಾಡ್ತಾ ಇರ್ತಾರೆ. ಸೊ ಅದನ್ನ ನಾವು ಬಿಸ್ನೆಸ್ ಟೂರ್ ಅಂತ ಕರಿತೀವಿ. ಸೊ ವ್ಯಾಪಾರದ ವಹಿವಾಟಿನ ಉದ್ದೇಶಕ್ಕಾಗಿ ಪ್ರವಾಸವನ್ನ ಕೈಗೊಳ್ತಾರೆ. ಒಂದಷ್ಟು ಜನ ಕುತೂಹಲಕ್ಕಾಗಿ. ಏನ್ ಕುತೂಹಲ? ಪ್ರಾಪಂಚಿಕ ಪ್ರಕೃತಿಯ ರಹಸ್ಯಗಳೇನಿದೆ, ಪ್ರಕೃತಿಯಲ್ಲಿರ್ತಕ್ಕಂಥ ಒಂದಷ್ಟು ನೈಸರ್ಗಿಕ ತಾಣಗಳೇನಿದೆ, ಆ ತಾಣಗಳನ್ನ ನೋಡ್ಬೇಕು ಅನ್ನೋ ಕುತೂಹಲಕ್ಕಾಗಿ, ಪ್ರಪಂಚವನ್ನು ತಿಳ್ಕೊಳ್ಬೇಕು ಅನ್ನೋ ಕುತೂಹಲಕ್ಕಾಗಿ ಪ್ರವಾಸ ಮಾಡ್ತಾರೆ. ಮತ್ತೆ ಕೆಲವರು ಧಾರ್ಮಿಕ ಆಚರಣೆಗಳಿಗಾಗಿ, ಧಾರ್ಮಿಕ ದೇವಾಲಯಗಳಿಗೆ ಭೇಟಿ ನೀಡ್ತಕ್ಕಂಥದ್ದು ಅಲ್ವಾ? ಕಾಶಿ, ರಾಮೇಶ್ವರ, ಹರಿದ್ವಾರ, ಕೇದಾರ. ಸೊ ಏನು ಕಾಶಿ ಯಾತ್ರೆ ಮಾಡೋದು ಅಂತ ಹೇಳಿ ಧಾರ್ಮಿಕ ಆಚರಣೆಗಾಗಿ. ಮತ್ ಕೆಲವರು ಮನಃಶಾಂತಿಯನ್ನು ಬಯಸಿ ಪ್ರವಾಸ ಮಾಡ್ತಾರೆ. ಅಂದ್ರೆ ಒಂದೇ ಪ್ರದೇಶದಲ್ಲಿ ಮಾನಸಿಕವಾಗಿ ಕೆಲವು ಸರಿ ಡಾಕ್ಟರ್ ಕೂಡ ಅದನ್ನು ಸಜೆಸ್ಟ್ ಮಾಡ್ತಾರೆ ಅಲ್ವಾ? ಪರಿಸರ ಬದಲಾವಣೆ ಆಗುತ್ತೆ, ಆರೋಗ್ಯ ಸುಧಾರಿಸುತ್ತೆ, ಒಂದಷ್ಟು ಮನಃಶಾಂತಿ ದೊರೆಯುತ್ತೆ ಅನ್ನೋ ಕಾರಣಕ್ಕೆ ಪ್ರಾಕೃತಿಕ ತಾಣಗಳಿಗೆ ಒಂದಷ್ಟು ದಿವಸ ಹೋಗಿ ಬರ್ತಕ್ಕಂಥ ಸಲಹೆಯನ್ನು ಕೊಡುತ್ತೆ. ವಿಹಾರಾರ್ಥ ಪ್ರವಾಸವನ್ನು ಮಾಡ್ತಾರೆ. ಪ್ರಕೃತಿಯ ತಾಣಗಳಿಗೆ
ಸಂತೋಷಕ್ಕಾಗಿ, ಆರೋಗ್ಯ ವೃದ್ಧಿಗಾಗಿ, ಸೊ ಹೀಗೆ ಹಲವಾರು ಕಾರಣಗಳಿಗಾಗಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಂದಷ್ಟು ದಿನಗಳ ಕಾಲ, ಕೆಲವು ದಿನಗಳ ಕಾಲ ಆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಹಾಲ್ಟ್ ಆಗಿ ಅಲ್ಲಿ ತಂಗೋದ್ರ ಮೂಲಕ ಒಂದಷ್ಟು ದಿನ ಆ ಸುತ್ತಮುತ್ತಲು ಇರ್ತಕ್ಕಂಥ ಪ್ರದೇಶಗಳನ್ನ ನೋಡಿ ಮತ್ತೆ ತಮ್ಮ ವಾಸಸ್ಥಳಕ್ಕೆ ವಾಪಸ್ ಆಗ್ತಾರೆ. ಸೊ ಇದನ್ನ ನಾವು ಪ್ರವಾಸ ಅಂತ ಕರೀತೀವಿ. ಪ್ರವಾಸ ಪ್ರಸ್ತುತ ಜೀವನದಲ್ಲಿ ಅನಿವಾರ್ಯ ಆಗುತ್ತಿದೆ. ಒಂದು ಗಾದೆ ಮಾತಿದೆ, ಏನು? ದೇಶ ಸುತ್ತು ಕೋಶ ಓದು. ಎರಡರಲ್ಲಿ ಒಂದು ಮಾಡ್ಬೇಕು. ಇಡೀ ಜಗತ್ತನ್ನ ತಿಳ್ಕೊಳ್ಬೇಕು, ನನ್ನ ದೇಶದ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಎರಡು ಆಪ್ಷನ್ ಇದೆ. ಒಂದು, ದೇಶ ಸುತ್ತು ಪ್ರವಾಸ ಮಾಡು. ಪ್ರವಾಸ ಮಾಡೋದ್ರ ಮೂಲಕ ಎಲ್ಲ ಪ್ರದೇಶಗಳ ನೈಜ ಜ್ಞಾನವನ್ನ ಪಡ್ಕೊಳ್ತಕ್ಕಂಥ ಅಲ್ವಾ. ಈಗ ಮೈಸೂರು ಅರಮನೆ ಹಾಗಿದೆ ಹೀಗಿದೆ ಅಂತ ನಾವು ವರ್ಡ್ಗಳಲ್ಲಿ ಏನೆಲ್ಲ ವರ್ಣನೆ ಮಾಡಿದ್ರು ಕೂಡ ನೀನು ಅರಮನೆಗೆ ಭೇಟಿ ಕೊಟ್ಟಾಗ ಸಿಗುವ ಜ್ಞಾನ, ಅನುಭವ ಅಲ್ಲಿ ಸಿಗಲ್ಲ. ರೈಟ್? ಎರಡು ಆಪ್ಷನ್. ಒಂದು, ನಿನ್ನ ಹತ್ರ ಹಣ ಇದೆಯಾ ಸುತ್ತಲಿಕ್ಕೆ, ನಿಂಗೆ ಅವಕಾಶ ಇದೆಯಾ, ಆ ಸಾಮರ್ಥ್ಯ ಇದೆಯಾ, ದೇಶ ಸುತ್ತಿ ನೋಡ್ಬೇಕು. ಪ್ರತಿಯೊಂದು ತಾಣಕ್ಕೂ ಸ್ವತಃ ಭೇಟಿ ಕೊಟ್ಟು ಅನುಭವನ ಪಡ್ಕೊಳ್ಬೇಕು. ಒಂದು. ಎರಡನೇದು, ಇಲ್ಲಪ್ಪ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ, ನನಗೆ ಆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಕೋಶವು, ಪುಸ್ತಕದಲ್ಲಿ ಎಲ್ಲ ತಾಣಗಳ ಬಗ್ಗೆ ಪರಿಚಯ ಇರುತ್ತೆ, ಆ ಜ್ಞಾನವನ್ನ ಕಟ್ಟಿ. ಸೊ ದೇಶ ಸುತ್ತು ಕೋಶ ಓದು ಅಂತಕ್ಕಂಥದ್ದು ಒಂದು ನಾಣ್ಯ. ಸೊ ಅದ್ರ ಪ್ರಕಾರ ಅವರವರ ಸಾಮರ್ಥ್ಯಾನುಸಾರ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತುಂಬಾ ಅವಕಾಶ ಇದೆ, ಬೇಕಾದಷ್ಟು ಹಣ ಇದೆ, ಎಲ್ಲ ಸೌಲಭ್ಯಗಳಿದೆ, ವರ್ಷಿಡೀ ಟೂರ್ ಮಾಡ್ತಾನೆ ಅಂತ ಬಿಡಿ. ಸೊ ಕರ್ನಾಟಕದ ಪ್ರವಾಸಿ ತಾಣ ಅಂತಂದ್ರೆ, ಕರ್ನಾಟಕದಲ್ಲಿ ಪ್ರವಾಸ ಮಾಡ್ಲಿಕ್ಕೆ ಏನಿದೆಯಪ್ಪ, ನೋಡ್ಲಿಕ್ಕೆ ಏನಿದೆ ಕರ್ನಾಟಕದಲ್ಲಿ ಅಂತ ಬಂದ್ರೆ, ನಾನು ಆಗ್ಲೇ ಹೇಳ್ಬಿಡ್ತೀನಿ, ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು. ಸೊ ಅಷ್ಟರ ಮಟ್ಟಿಗೆ ಕರ್ನಾಟಕದಲ್ಲಿ ನೋಡ್ಲಿಕ್ಕಿದೆ. ಏನಿದೆ ನೋಡ್ಲಿಕ್ಕೆ? ಸುಮ್ಮನೆ ಒಂದಷ್ಟು ಪಾಯಿಂಟ್ಗಳನ್ನ ಮಾಡೋದಾದ್ರೆ ಏನಿದೆ ನೋಡ್ಲಿಕ್ಕೆ ಅಂತ ನೋಡಿದ್ರೆ, ನೋಡಿ, ಸಹ್ಯಾದ್ರಿ ಘಟ್ಟ ಪ್ರದೇಶಗಳು ಬಹಳ ಮುಖ್ಯ ಅಲ್ವಾ. ಸಹ್ಯಾದ್ರಿ ಘಟ್ಟ ಪ್ರದೇಶಗಳಿಗೆ ನೀವು ಎಂಟ್ರಿ ಕೊಟ್ರೆ ಅಲ್ಲಿ ನೋಡ್ತಕ್ಕಂಥ ಪ್ರಾಕೃತಿಕ ತಾಣಗಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಆ ಘಟ್ಟ ಪ್ರದೇಶಗಳಲ್ಲಿ ಸಂಚರಿಸುವಾಗ ಆ ಮೇಲ್ ತುಂಬಾ ಎತ್ತರದ ಪ್ರದೇಶದಿಂದ ಕೆಳಗೆ ಹಬ್ಬಿರ್ತಕ್ಕಂಥ ಗಿರಿಶ್ರೇಣಿಗಳು, ಆ ಪ್ರಕೃತಿಯ ತಾಣಗಳು ಅಲ್ವಾ, ಆ ಕಾಡುಗಳನ್ನ ನೋಡೋದೇ ಒಂದು ಪ್ರಕೃತಿ ರಮಣೀಯ ದೃಶ್ಯ. ರೈಟ್? ಘಾಟ್ ಸೆಕ್ಷನ್ಗಳೇ, ಬೇಕಾದಷ್ಟು ಘಾಟ್ಗಳಿದೆ. ಸೊ ಸಹ್ಯಾದ್ರಿ ಘಟ್ಟ ಪ್ರದೇಶಗಳಲ್ಲಿ ನೋಡ್ಲಿಕ್ಕೆ ಬಹಳಷ್ಟಿದೆ. ನದಿಗಳಿದೆ, ಘಟ್ಟ ಪ್ರದೇಶಗಳಲ್ಲಿ ಹಲವಾರು ನದಿಗಳು ಇರ್ತಾ ಇದೆ. ಸೊ ನದಿಗಳು, ಜಲಪಾತಗಳು, ನಯನ ಮನೋಹರವಾದಂತ ಕಣಿವೆಗಳು ಅಲ್ವಾ, ವ್ಯಾಲೀಸ್, ಕಣಿವೆಗಳನ್ನ ನೋಡ್ಬೇಕು. ಏನ್ ಹೇಳಿ ಕಣಿವೆಗಳು ಅಂದ್ರೆ ಎತ್ತರವಾದ ಪರ್ವತ ಶಿಖರಗಳು ಹಬ್ಬಿರುತ್ತಲ್ಲಪ್ಪ. ಸೊ ಎರಡು ಪರ್ವತ ಶಿಖರಗಳ ನಡುವಿನ ಈ ಆಳವಾದ ಕಂದಕ ಇದೆಯಲ್ಲ, ಸೊ ಇದನ್ನ ಕಣಿವೆ ಅಂತ ಕರೀತೀವಿ. ಕಣಿವೆಗಳು, ನಯನ ಮನೋಹರವಾಗಿರ್ತಕ್ಕಂಥ ಕಣಿವೆಗಳಿದೆ, ಜಲಪಾತಗಳು ಮೈದುಂಬಿ ಎತ್ತರದ ಪ್ರದೇಶದಿಂದ ಧುಮುಕ್ತಾ ಇದ್ರೆ ಅದನ್ನು ನೋಡೋದೇ ಒಂದು ಅಂದ. ರೈಟ್? ವನ್ಯಜೀವಿ ತಾಣಗಳಿದೆ ಸಾಕಷ್ಟು ಕರ್ನಾಟಕದಲ್ಲಿ. ಅಭಯಾರಣ್ಯಗಳಿದೆ, ರಾಷ್ಟ್ರೀಯ ಉದ್ಯಾನಗಳಿದೆ, ಪಕ್ಷಿಧಾಮಗಳಿದೆ, ಗಿರಿಧಾಮಗಳಿದೆ, ಸಾಕಷ್ಟು ವನ್ಯಜೀವಿ ತಾಣಗಳಿದೆ ನೋಡ್ಲಿಕ್ಕೆ. ಶ್ರೀಗಂಧದ ಕಾಡು ಅಲ್ವಾ, ಗಂಧದ ಗುಡಿ ಅಂತ ಕರಿತೀವಿ ಕರ್ನಾಟಕವನ್ನು, ಶ್ರೀಗಂಧದ ನಾಡು ಅಂತ ಹೇಳಿ. ಸೊ ಗಂಧದ ಕಾಡುಗಳಿದೆ ನೋಡ್ಲಿಕ್ಕೆ. ಧಾರ್ಮಿಕ ಕೇಂದ್ರಗಳಿಗಂತೂ ಲೆಕ್ಕ ಇಲ್ಲ, ಸಾಕಷ್ಟು ಧಾರ್ಮಿಕ ಕೇಂದ್ರಗಳಿದೆ. ಮತ್ತೆ ಯಾತ್ರಾ ಸ್ಥಳಗಳಿದೆ, ದೇವಸ್ಥಾನಗಳು, ಯಾತ್ರಾ ಸ್ಥಳಗಳಿದೆ. ಹಾಗೇನೆ ಬಹಳ ಮುಖ್ಯವಾಗಿ ಶಿಲ್ಪಕಲಾ ಸೌಂದರ್ಯದಿಂದ ಕೂಡಿರ್ತಕ್ಕಂಥ ದೇವಾಲಯಗಳಿವೆ ಅಲ್ವಾ. ನಮ್ಮ ಹಿಂದಿನ ದೊರೆಗಳ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ, ಹೇಳ್ಬೇಕು ಅಂತ ಹೇಳಿದ್ರೆ ಯಾವುದು, ಬೇಲೂರು ಹಳೆಬೀಡು ಇದೆಯಲ್ಲ, ಬೇಲೂರು ಹಳೆಬೀಡು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಅಲ್ವಾ, ಸೋಮನಾಥಪುರ, ಆ ದೇವಾಲಯಗಳ ಶಿಲ್ಪಕಲಾ ಸೊಬಗನ್ನ ಅಲ್ಲಿ ಹೋಗೇ ನೋಡ್ಬೇಕು. ಸೊ ನೋಡ್ಲಿಕ್ಕೆ ಬೇಕಾದಷ್ಟು ಐತಿಹಾಸಿಕ ತಾಣಗಳಿದೆ. ಹಂಪಿ ಇದೆ,
ಅಲ್ವಾ, ಬಿಜಾಪುರ ಇದೆ, ಗೋಲ್ ಗುಂಬಜ್ ಇದೆ ಅಲ್ವಾ, ಐತಿಹಾಸಿಕ ತಾಣಗಳು ನೋಡ್ಲಿಕ್ಕೆ ಸಾಕಷ್ಟಿದೆ. ಸೊ ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ಬಹಳ ಬೆಳ್ಕೊಂಡು ಹೋಗುತ್ತೆ. ಸೊ ಕರ್ನಾಟಕ ಒಂದು ರಾಜ್ಯ ಆಗಿದ್ರು ಕೂಡ ನೋಡ್ಲಿಕ್ಕೆ ಬಹಳಷ್ಟು ಕುತೂಹಲಕಾರಿ ಸ್ಥಳಗಳಿದೆ, ಪ್ರಕೃತಿಯ ತಾಣಗಳಿದೆ. ಸೊ ಹಾಗಾಗಿ ಈ ಪ್ರವಾಸವನ್ನ ಅಭಿವೃದ್ಧಿಪಡಿಸಬೇಕಾಗಿ ಕರ್ನಾಟಕ ಸರ್ಕಾರ ಈ KSTDC ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಏನು? ಕರ್ನಾಟಕ ಪ್ರವಾಸೋದ್ಯಮ ನಿಗಮ. ಕರ್ನಾಟಕ ಪ್ರವಾಸೋದ್ಯಮ ನಿಗಮ, ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್. ಎಸ್, ಇದು ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಪ್ರಮುಖ ಪ್ರವಾಸಿ ಕೇಂದ್ರಗಳನ್ನ ಗುರುತಿಸಿ ಆ ತಾಣಗಳಲ್ಲಿ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನ ಇದು ಮಾಡ್ತಾರೆ. ಸೊ ಅಲ್ಲಿ ಬೇಕಾಗಿರ್ತಕ್ಕಂಥ ಅವರಿಗೆ ಹಾಲ್ಟಿಂಗ್ ಫೆಸಿಲಿಟಿ, ತಂಗುವ ವ್ಯವಸ್ಥೆ, ಉಪಹಾರದ ವ್ಯವಸ್ಥೆ, ಸೊ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ಈ ಪ್ರವಾಸೋದ್ಯಮ ಅಭಿವೃದ್ಧಿ ಇಲಾಖೆ ಮಾಡೋದ್ರ ಮೂಲಕ ಕರ್ನಾಟಕದಲ್ಲಿ ಪ್ರವಾಸವನ್ನ ಉತ್ತೇಜಿಸ್ತಾ ಇದೆ. ಸೊ ಹಾಗೇನೆ ಯುನೆಸ್ಕೋ ಅಂತಕ್ಕಂಥ ಒಂದು ಸಂಸ್ಥೆ ಬರುತ್ತೆ ಅಲ್ವಾ, ವಿಶ್ವಸಂಸ್ಥೆ ಒಂದು ಅಂಗಸಂಸ್ಥೆ ಯುನೆಸ್ಕೋ. ಅದೇನ್ ಮಾಡಿದೆ, ಕರ್ನಾಟಕದ ಪ್ರಮುಖವಾಗಿ 3 ಸ್ಥಳಗಳನ್ನ ಐತಿಹಾಸಿಕ ಪಾರಂಪರಿಕ ಸ್ಥಳಗಳ ಪಟ್ಟಿಗೆ ಸೇರ್ಪಡೆ ಮಾಡಿದೆ. ಹಾಗೆ ಸೇರ್ಪಡೆಯಾಗಿರ್ತಕ್ಕಂಥ ಪ್ರದೇಶಗಳು, ಮೊದಲನೇದು ಹಂಪಿ, ಎರಡನೇದು ಪಟ್ಟದಕಲ್ಲು, ಮೂರನೇದು ಇತ್ತೀಚೆಗೆ ಸೇರ್ಪಡೆಯಾಗಿರ್ತಕ್ಕಂಥದ್ದು ನಮ್ಮ ಪಶ್ಚಿಮ ಘಟ್ಟಗಳು, ರೈಟ್, ವೆಸ್ಟರ್ನ್ ಘಾಟ್ಸ್ ಅಂತ ಏನ್ ಕರಿತೀವಿ. ಸೊ ಈ 3 ಯುನೆಸ್ಕೋ ಐತಿಹಾಸಿಕ ತಾಣಗಳ ಪಟ್ಟಿಯಲ್ಲಿ ಕರ್ನಾಟಕದ ಈ 3 ಪ್ರದೇಶಗಳು ಸೇರ್ಪಡೆಗೊಳ್ಳೋದ್ರ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕರ್ನಾಟಕ ಪ್ರವಾಸಿ ತಾಣವಾಗಿ ಗುರುತಿಸಿಕೊಂಡಿದೆ. ಸೊ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆ ಇವುಗಳನ್ನ ಅಭಿವೃದ್ಧಿಪಡಿಸೋದ್ರ ಮೂಲಕ ಇತ್ತೀಚೆಗೆ ಖಾಸಗಿ ವಲಯಕ್ಕೂ ಕೂಡ ಉತ್ತೇಜನ ಕೊಡೋದ್ರ ಮೂಲಕ ಪ್ರವಾಸಿ ತಾಣಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ. 1996-97ರಲ್ಲಿ ಉತ್ತಮ ಪ್ರವಾಸ ನಿರ್ವಹಣಾ ರಾಜ್ಯ ಅಂತ ಹೇಳಿ ಕರ್ನಾಟಕ ಅವಾರ್ಡ್ ಕೂಡ ಪಡ್ಕೊಂಡು, ಇನ್ನ ಒಂದೊಂದಾಗಿ ಒಂದಷ್ಟು ಪ್ರವಾಸಿ ತಾಣಗಳ ಬಗ್ಗೆ ಹೈಲೈಟ್ಸ್ ಅನ್ನ ನೋಡ್ತಾ, ಕರ್ನಾಟಕದ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಒಂದಷ್ಟು ಗಿರಿಧಾಮಗಳನ್ನ ಇಲ್ಲಿ ಪರಿಚಯಿಸ್ತಾ ಇದ್ದಾರೆ. ಗಿರಿಧಾಮಗಳು ಅಂತ ಹೇಳಿದ್ರೆ ತುಂಬಾ ಎತ್ತರದ ಸ್ಥಳದಲ್ಲಿರ್ತಕ್ಕಂಥ ಪ್ರದೇಶ. ಕರ್ನಾಟಕ ವೈವಿಧ್ಯಮಯವಾದ ಭೂಸ್ವರೂಪಗಳನ್ನ ಹೊಂದಿದೆ. ಅಂದ್ರೆ ಎಲ್ಲ ಪ್ರದೇಶಗಳು ಸಮತಟ್ಟಾಗಿಲ್ಲ, ಎತ್ತರವಾದ ಶಿಖರಗಳನ್ನ ಹೊಂದಿದೆ, ಆಳವಾದ ಕಣಿವೆಗಳನ್ನ ಹೊಂದಿದೆ, ಮೈದಾನ ಪ್ರದೇಶಗಳನ್ನ ಹೊಂದಿದೆ. ಸೊ ಎತ್ತರವಾದ ಶಿಖರಗಳು ಅಂತ ಬಂದಾಗ ಗಿರಿಶ್ರೇಣಿಗಳು ಅಂತ ಏನ್ ಕರಿತೀವಿ, ಇವು ಕೆಲವು ಪ್ರದೇಶ ಗಿರಿಶ್ರೇಣಿಗಳು ಅಂತ ಬಂದಾಗ ಎತ್ತರವಾದ ಶಿಖರ, ಗಿರಿಧಾಮ, ಎತ್ತರವಾದ ಶಿಖರಗಳ ಮೇಲ್ಭಾಗದ ಪ್ರದೇಶಗಳು ಬೇಸಿಗೆ ಕಾಲದಲ್ಲಿ ಸದಾಕಾಲ ತಂಪಾಗಿರುತ್ತೆ. ಅದಕ್ಕೆ ಕಾರಣ ನೀವು ಜಿಯೋಗ್ರಫಿಲಿ ಓದ್ತೀವಿ, ಸಮುದ್ರ ಮಟ್ಟದಿಂದ 165 ಮೀಟರ್ ಮೇಲಕ್ಕೆ ಹೋದಂತೆ 1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಕಡಿಮೆ ಆಗುತ್ತೆ. ಆ ಕಾರಣದಿಂದಾಗಿ ಎತ್ತರದ ಪ್ರದೇಶಗಳು ತಂಪಾಗಿರುತ್ತೆ. ಸೊ ಬೇಸಿಗೆ ಕಾಲದಲ್ಲಿ ಎತ್ತರದ ಪ್ರದೇಶಗಳಿಗೆ ಜನರು ಏನ್ ಮಾಡ್ತಾರೆ, ಪ್ರವಾಸ ಹೋಗ್ತಾರೆ. ಹಾಗಾಗಿ ಅಂತ ಎತ್ತರದ ಪ್ರದೇಶಗಳು ಅಂತ ನೋಡಿದಾಗ ಸಾಕಷ್ಟಿದೆ ಎತ್ತರದ ಪ್ರದೇಶಗಳು. ಇಲ್ಲಿ ನಿಮಗೆ ಪರಿಚಿತವಾಗಿ ಮಾಡಬೇಕಾಗಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಅಲ್ಲಿ ನೋಟ್ ಮಾಡಿರ್ತಕ್ಕಂಥ ಒಂದಷ್ಟು ಪ್ರದೇಶಗಳನ್ನ ಇಲ್ಲಿ ಹೇಳ್ತಾ ಹೋಗ್ತೀವಿ. ಮೊದಲನೇದಾಗಿ ಕುದುರೆಮುಖ. ಎಲ್ಲಿ ಬರುತ್ತೆ ಕುದುರೆಮುಖ? ನಮ್ಗೆ ಗೊತ್ತಿದೆ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಬಾಬಾ ಬುಡನ್ಗಿರಿ ಬೆಟ್ಟ ಏನ್ ಬರುತ್ತೆ, ಆ ಬಾಬಾ ಬುಡನ್ಗಿರಿಯ ಬೆಟ್ಟದಲ್ಲಿ ಕಂಡು ಬರ್ತಕ್ಕಂಥ ಕುದುರೆಮುಖ ಅಂತಕ್ಕಂಥದ್ದು ಒಂದು ಪ್ರಾಕೃತಿಕ ತಾಣ, ನಿಸರ್ಗ ಸೌಂದರ್ಯದಿಂದ ಕೂಡಿರ್ತಕ್ಕಂಥ, ಹಚ್ಚ ಹಸಿರಿನ ವನರಾಶಿಗಳಿಂದ ಕೂಡಿರ್ತಕ್ಕಂಥ, ದಟ್ಟವಾದ ಅರಣ್ಯಗಳು, ಬೆಟ್ಟಗಳು, ಕಾಫಿ ತೋಟಗಳು, ಜಲಪಾತಗಳು ಇರೋದ್ರಿಂದ ಈ ಕೆಮ್ಮಣ್ಣುಗುಂಡಿ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿ ಗುರುತಿಸಲ್ಪಟ್ಟಿದೆ.
ಗಿರಿಧಾಮಗಳು ಅಂತ ಬಂದಾಗ ಕರ್ನಾಟಕದಲ್ಲಿ ಕುದುರೆಮುಖ ಒಂದು ಪ್ರಮುಖ ಗಿರಿಧಾಮ ಆಗಿದೆ. ನೋಡಿ, ಅವಕಾಶ ಸಿಕ್ಕರೆ ಕುದುರೆಮುಖಕ್ಕೆ ಹೋಗಿ ಅಲ್ಲಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಮೇಲ್ಗಡೆ ಸಾಗಿಕೆ ವ್ಯವಸ್ಥೆ ಇದೆ, ಅಲ್ಲಿ ಹೋಗಿ ನೋಡ್ಬೇಕು. ತುಂಬಾ ಚೆನ್ನಾಗಿದೆ. ನಿಸರ್ಗದ ಮಧ್ಯದಲ್ಲಿ ಇರ್ತಕ್ಕಂಥ, ಅರಣ್ಯದ ಮಧ್ಯದಲ್ಲಿ ಇರ್ತಕ್ಕಂಥ ಪ್ರಕೃತಿ ಸೌಂದರ್ಯವನ್ನ ಅಲ್ಲಿ ಹೋಗಿ ಆಸ್ವಾದಿಸಿದಾಗ ಸೌದಾಗ ಮಾತ್ರ ಅದರ ನೈಜ ಅನುಭವ ನಮ್ಗಾಗುತ್ತೆ. ಮತ್ತೊಂದು ನಂದಿಗಿರಿಧಾಮ. ನಂದಿಗಿರಿಧಾಮ ನೆನ್ಪಿಟ್ಕೊಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಂದಿಗಿರಿಧಾಮ 1492 ಮೀಟರ್ ಎತ್ತರ ಇದೆ. 1492 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ನಂದಿಗಿರಿಧಾಮ ಬೇಸಿಗೆಯಲ್ಲಿ ತಂಪಾದ ಹವಾಗುಣವನ್ನ ಹೊಂದಿದೆ. ಚಿಕ್ಕಬಳ್ಳಾಪುರ ಅಂತಂದ್ರೆ ಬೆಂಗಳೂರಿಗೆ ಹತ್ತಿರದಲ್ಲೇ ಇದೆ. ಬೆಂಗಳೂರಿಗೆ ಹತ್ತಿರದಲ್ಲಿರೋದ್ರಿಂದ ಲಕ್ಷಾಂತರ ಪ್ರವಾಸಿಗರು ನಂದಿ ಗಿರಿಧಾಮಕ್ಕೆ ಪ್ರತಿ ವರ್ಷ ಭೇಟಿ ಕೊಡ್ತಾರೆ. ಅಲ್ಲಿ ಪ್ರವಾಸೋದ್ಯಮ ಇಲಾಖೆ ಉಳ್ಕೊಳ್ಳಿಕ್ಕೆ ವಸತಿ ನಿಲಯಗಳನ್ನ, ಯಾತ್ರಾ ಸ್ಥಳಗಳನ್ನ, ಪ್ರವಾಸಿ ತಾಣಗಳನ್ನ, ಪ್ರವಾಸಿ ಧಾಮಗಳನ್ನ, ಅಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನ, ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿರೋದ್ರಿಂದ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿ ಈ ನಂದಿಗಿರಿಧಾಮ ರೂಪುಗೊಂಡಿರ್ತದೆ. ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಆರೋಗ್ಯ ಹದಗೆಟ್ಟಂತಹ ಸಂದರ್ಭದಲ್ಲಿ ಆರೋಗ್ಯ ವೃದ್ಧಿಗಾಗಿ ಅವರು ಈ ನಂದಿಗಿರಿಧಾಮಕ್ಕೆ ಬಂದಿದ್ರು, ಅಲ್ಲಿ ಕೆಲವು ಕಾಲ ಇದ್ರು, ಅವರ ಆರೋಗ್ಯ ಚೇತರಿಸಿಕೊಂಡ್ಮೇಲೆ ಅವರು ತೆರಳಿದ್ರು ಅಂತ ಹೇಳಲಾಗುತ್ತೆ. ಹಾಗಾಗಿ ಆ ಗಾಂಧಿಯವರ ನೆನಪಿಗಾಗಿ ಆ ನಂದಿಗಿರಿಧಾಮದಲ್ಲಿ ಒಂದು ಗಾಂಧಿ ಭವನವನ್ನು ಕೂಡ ನಿರ್ಮಿಸಲಾಗಿರ್ತಕ್ಕಂಥದ್ದನ್ನ ನೀವು ಅಲ್ಲಿ ಹೋದ್ರೆ ನೋಡ್ಬೋದು. ಇನ್ನ ಬಿಳಿಗಿರಿ ರಂಗನ ಬೆಟ್ಟ. ಬಿಳಿಗಿರಿ ರಂಗನ ಬೆಟ್ಟ ಚಾಮರಾಜನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಬೆಟ್ಟ. ಇದನ್ನ BR ಬೆಟ್ಟ ಅಂತ ಕರೀತಾರೆ ಶಾರ್ಟ್ ಆಗಿ. ಬಿಳಿಗಿರಿ ರಂಗನ ಬೆಟ್ಟ ಅಂತ ಅಲ್ಲಿ ಬಿಳಿಗಿರಿ ರಂಗನಾಥ ದೇವಸ್ಥಾನ ಕೂಡ ಇದೆ. ತುಂಬಾ ಹೈಟ್ ಅಲ್ಲಿ ಇರ್ತಕ್ಕಂಥ ಪ್ರಕೃತಿ ಮತ್ತು ನಾವಿಲ್ಲಿ ಹೇಳ್ತಾ ಇರ್ತಕ್ಕಂಥ ಎಲ್ಲ ಗಿರಿಧಾಮಗಳು ಕೂಡ ಅರಣ್ಯಗಳಿಂದ ಆವೃತವಾಗಿರ್ತಕ್ಕಂಥ ಪ್ರಕೃತಿ ರಮಣೀಯ ತಾಣ. ತುಂಬಾ ಸೊಗಸಾಗಿರುತ್ತೆ. ಟ್ರೆಕ್ಕಿಂಗ್ ಮಾಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸಸ್ಗೆ ಹೋದ್ರೆ. ಇನ್ನ ಆಗುಂಬೆ ಕೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಆಗುಂಬೆ ಘಾಟ್ ಸೆಕ್ಷನ್ ಅಲ್ಲಿ ಬರ್ತಕ್ಕಂತ ಒಂದು ಪ್ಲೇಸು. ಪ್ರಕೃತಿ ಸೌಂದರ್ಯದಿಂದ ತುಂಬಿರ್ತಕ್ಕಂತ ಒಂದು ತಾಣ ಆಗುಂಬೆಯ ಸನ್ಸೆಟ್ ಕೂಡ ನೋಡ್ಲಿಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಇನ್ನ ಕೆಮ್ಮಣ್ಗುಂಡಿ. ಕೆಮ್ಮಣ್ಗುಂಡಿ, ಕುದುರೆಮುಖ ಎರಡು ಕೂಡ ಅಲ್ಲೇ ಬರ್ತಾ ಇದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರವಾಸಿ ತಾಣಗಳು. ಇನ್ನ ಚಿತ್ರದುರ್ಗ ಜಿಲ್ಲೆಗೆ ಬಂದ್ರೆ ಜೋಗಿಮಟ್ಟಿ ಅಂತ ಇದೆ. ಜೋಗಿಮಟ್ಟಿ ಕೂಡ ಒಂದು ಪ್ರಮುಖ ಪ್ರವಾಸಿ ತಾಣ ಆಗಿದೆ. ಇನ್ನ ಕೊಡಚಾದ್ರಿಯಲ್ಲಿ ಟ್ರೆಕ್ಕಿಂಗ್ ಹೋಗ್ಬೇಕು ಅಲ್ವಾ. ತುಂಬಾ ಕಿರಿದಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಎಲ್ಲಾದ್ರೂ ಆಯ ತಪ್ಪಿದ್ರೆ ಪೂರ್ತಿ ಪಾತಾಳನೆ. ಸೊ ಪ್ರಕೃತಿ ರಮಣೀಯ ತಾಣಗಳಲ್ಲಿ ಕೊಡಚಾದ್ರಿಯಲ್ಲಿ ಟ್ರೆಕ್ಕಿಂಗ್ ಮಾಡ್ರಿ, ತುಂಬಾ ಸೊಗಸಾಗಿರುತ್ತೆ. ಅದು ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಾ ಇರ್ತಾರೆ ನೋಡಿ. ಕೊಡಚಾದ್ರಿ, ಕೆಮ್ಮಣ್ಗುಂಡಿ, ಕುದುರೆಮುಖ, ಸೊ ಎಲ್ಲ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಐತಿಹಾಸಿಕ ತಾಣಗಳು. ಹಾಗೇನೆ ಮಧುಗಿರಿಯ ಏಕಶಿಲಾ ಬೆಟ್ಟ, ನಾವು ಅದ್ರ ಬಗ್ಗೆ ಅಭ್ಯಾಸ ಮಾಡಿದೀವಿ. ತುಂಬಾ ಏಷ್ಯಾದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತ ಹೇಳಿ ಮಧುಗಿರಿಯ ಬೆಟ್ಟವನ್ನು ಕರೀತಾರೆ. ಸೊ ಮಧುಗಿರಿ ಪ್ರಮುಖ ಗಿರಿಧಾಮ ಆಗಿದೆ. ಜೊತೆಗೆ ಈ ಉತ್ತರ ಕನ್ನಡದಲ್ಲಿ ಬರ್ತಕ್ಕಂಥ ಯಾಣ ನೋಡಿದ್ರ ಯಾಣನ. ಅರಣ್ಯದ ಮಧ್ಯದಲ್ಲಿ ಆ ಶಿಲೆಗಳ ರೂಪ ನೋಡ್ಬೇಕು. ಆ ಯಾಣಕ್ಕೆ ಟ್ರೆಕ್ಕಿಂಗ್ ಹೋಗ್ಬೇಕು. ಅದ್ರ ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ನೋಡ್ಬೇಕು. ತುಂಬಾ ಅದ್ಭುತವಾಗಿರ್ತಕ್ಕಂಥ ಪ್ರಾಕೃತಿಕ ರಚನೆ ಯಾಣಕ್ಕೆ ಅವಕಾಶ ಸಿಕ್ಕರೆ ಭೇಟಿ ಕೊಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡ್ಲಿಕ್ಕೆ ಬಹಳಷ್ಟು ಪ್ಲೇಸಸ್ ಇದೆ. ಅದರಲ್ಲಿ ಯಾಣದ ಟ್ರೆಕ್ಕಿಂಗು ನಿಮಗೆ ತುಂಬಾ ಒಳ್ಳೆ ಅನುಭವಗಳನ್ನ ಕಟ್ಕೊಡು. ಇದಿಷ್ಟು ಪ್ರಮುಖ ಗಿರಿಧಾಮಗಳು ಅಂತ ಬಂದಾಗ ಬಹಳಷ್ಟು ಇದೆಯಪ್ಪ. ಇಷ್ಟೇ ಅಲ್ಲ, ಪ್ರಮುಖ ತಾಣಗಳು ಅಂತ ಬಂದಾಗ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಏನು ಮೆನ್ಷನ್ ಮಾಡಿದರೆ ಅವುಗಳ ಪರಿಚಯವನ್ನ ನಾನು ಮಾಡ್ತಾ ಇದ್ದೆ. ಇದಲ್ಲದೆ ಇನ್ನು ಸಾಕಷ್ಟು ಗಿರಿಧಾಮಗಳು ಕರ್ನಾಟಕದಲ್ಲಿ ಇದೆ. ಈಗ ಜಲಪಾತಗಳ ವಿಷಯಕ್ಕೆ ಬಂದ್ರೆ, ಜಲಪಾತಗಳು ಅಂತ ಬಂದಾಗ ನೋಡಿ, ಪ್ರಮುಖ ಜಲಪಾತಗಳು ಅಂತ ಬಂದಾಗ ಜಲಪಾತಗಳು ಎಲ್ಲಿ ಸೃಷ್ಟಿಯಾಗತ್ತೆ, ಎಲ್ಲಿ ಬರುತ್ತಪ್ಪ ಜಲಪಾತಗಳು? ನದಿ ಹರಿತಕ್ಕಂತ ನದಿಗಳು ಹರಿಬೇಕಾದ್ರೆ ಆಳವಾದ ಕಂದಕಗಳು
ಸಿಕ್ಕಾಗ ಆ ನೀರ್ ಏನ್ ಮಾಡುತ್ತೆ, ಎತ್ತರದ ಪ್ರದೇಶದಿಂದ ತಗ್ಗಾದ ಪ್ರದೇಶಕ್ಕೆ ಧುಮ್ಮಿಕ್ಕತ್ತೆ. ಅದನ್ನ ನಾವು ಜಲಪಾತ ಅಂತ ಕರಿತೀವಿ. ಅಂದ್ರೆ ಜಲಪಾತಗಳು ಸೃಷ್ಟಿಯಾಗಬೇಕು ಅಂತ ಹೇಳಿದ್ರೆ ಭೂಮಿ ಸಮತಟ್ಟಾಗಿರ್ಬಾರ್ದು. ಸಮತಟ್ಟಾಗಿರುವ ಪ್ರದೇಶಗಳಲ್ಲಿ ಜಲಪಾತಗಳಿರಲ್ಲ. ಸೊ ಎಲ್ಲಿ ಜಲಪಾತಗಳು ಹೆಚ್ಚಾಗಿದೆ ಅಂದ್ರೆ ನೋಡಿ, ಈ ಘಾಟ್ ಸೆಕ್ಷನ್ ಇದೆ ನೋಡಿ, ಪಶ್ಚಿಮ ಘಟ್ಟಗಳಿದೆಯಲ್ಲ, ಪಶ್ಚಿಮ ಘಟ್ಟಗಳಲ್ಲಿ ಜಲಪಾತಗಳು ಹೆಚ್ಚಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿಯ ಭೂಸ್ವರೂಪ ಆಗಿದೆ. ಹೆಚ್ಚಿನ ಕಂದಕಗಳು ಸೃಷ್ಟಿಯಾಗೋದ್ರಿಂದ ಆ ಕಂದಕಗಳಲ್ಲಿ ಜಲಪಾತಗಳು ಸೃಷ್ಟಿಯಾಗಿದೆ. ಇನ್ನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲಪಾತಗಳನ್ನ ಹೊಂದಿರತಕ್ಕಂತ ಜಿಲ್ಲೆ ಅಂತ ಬಂದ್ರೆ ಉತ್ತರ ಕನ್ನಡ ಜಿಲ್ಲೆ ನೆನ್ಪಿಟ್ಕೊಳ್ಳಿ. ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಜಲಪಾತಗಳನ್ನ ಹೊಂದಿರತಕ್ಕಂತ ಜಿಲ್ಲೆ. ಕರ್ನಾಟಕದ ಅಷ್ಟೇ ಯಾಕೆ, ಭಾರತದ ಅತಿ ಎತ್ತರವಾದ ಜಲಪಾತ ಅಂತ ಹೇಳಿದ್ರೆ ಅದು ಕರ್ನಾಟಕದ ಶಿವಮೊಗ್ಗದಲ್ಲಿ ಕಂಡು ಬರ್ತಕ್ಕಂತ ಜೋಗ ಜಲಪಾತ ಅಲ್ಲ, ಜೋಗ್ ಫಾಲ್ಸ್ ಅಂತ ಏನ್ ಕರಿತೀವಿ. ಜೋಗ್ ಫಾಲ್ಸ್ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂತ ಜೋಗ ಜಲಪಾತ ಭಾರತದಲ್ಲಿ ಅತಿ ಎತ್ತರವಾದ ಜಲಪಾತ ಅಂತ ಕರಿತೀವಿ. 253 ಮೀಟರ್ ಎತ್ತರದಿಂದ ಧುಮುಕ್ತಾ ಇದೆ. ಅದು ಮಳೆಗಾಲದಲ್ಲಿ ಆ ಜೋಗ ಜಲಪಾತ ಮೈದುಂಬಿ ಧುಮುಕ್ತಕ್ಕಂಥದ್ದನ್ನ ನೋಡೋದೇ ಒಂದು ಸೊಬಗು ಅಲ್ವಾ. ಪ್ರಮುಖವಾಗಿ ನೀವು ಜೋಗ್ ಫಾಲ್ಸ್ ಹೋದ್ರೆ ನೋಡ್ತೀರಾ, 4 ಸಿಡಿಲುಗಳಾಗಿ ಅದು ಬೀಳ್ತಾ ಇರುತ್ತೆ. ಒಂದನ್ನ ರಾಜ ಅಂತ ಕರೀತಾರೆ, ಮತ್ತೊಂದನ್ನ ರಾಣಿ ಅಂತ ಕರೀತಾರೆ, ಅದ್ರ ಪಕ್ಕದಲ್ಲಿ ರೋರೋರ್ ಅಂತ ಕರೀತಾರೆ, ಅದ್ರ ಪಕ್ಕ ರಾಕೆಟ್ ಅಂತ ಕರೀತಾರೆ. ರೈಟ್, ಒಟ್ಟು 4 ಸಿಡಿಲುಗಳಾಗಿ ಅದು ಮೇಲಿಂದ ಕೆಳಗೆ ಧುಮ್ಮಿಕ್ಕುತ್ತೆ. ಅದರ ವೈಭವವನ್ನ ಜೋಗದ ಜಲಪಾತಕ್ಕೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತಲ್ವಾ. ಯಾವ್ದೋ ಒಂದು ಹಾಡು ಬರುತ್ತೆ, ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಲ್ವಾ. ಹೋಗಿ ನೋಡ್ಬೇಕಲ್ಲಿ. ಜೋಗ್ ಫಾಲ್ಸ್ ತುಂಬಾ ರಮಣೀಯವಾಗಿರ್ತಕ್ಕಂಥ ಜಲಪಾತಗಳಲ್ಲಿ ಜೋಗ ಜಲಪಾತ ಒಂದು. ಇನ್ನ ಕಾವೇರಿ ನದಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಶಿವನ ಸಮುದ್ರದ ಸಮೀಪದಲ್ಲಿರ್ತಕ್ಕಂಥ 2 ಅವಳಿ ಜಲಪಾತಗಳು, ಒಂದು ಗಗನಚುಕ್ಕಿ ಮತ್ತೊಂದು ಭರಚುಕ್ಕಿ. ರೈಟ್, ಗಗನಚುಕ್ಕಿ ಭರಚುಕ್ಕಿ ಅಂತಕ್ಕಂಥ 2 ಜಲಪಾತಗಳು ಶಿವನ ಸಮುದ್ರದಲ್ಲಿ ಸಮೀಪದಲ್ಲಿ ಕಂಡು ಬರ್ತಕ್ಕಂಥದ್ದು ಕಾವೇರಿ ನದಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಜಲಪಾತ. ಇವತ್ತು ಜೋಗ್ ಫಾಲ್ಸ್ ಬಂದ್ಬಿಟ್ಟು ಶರಾವತಿ ನದಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಜಲಪಾತ. ಇನ್ನ ಮಡಿಕೇರಿ ನಗರದ ಸಮೀಪದಲ್ಲಿ ಒಂದು ಜಲಪಾತ ಇದೆ, ಅದನ್ನ ಅಬ್ಬಿ ಫಾಲ್ಸ್ ಅಂತ ಕರಿತೀವಿ. ಅಬ್ಬಿ ಫಾಲ್ಸ್ ಮಡಿಕೇರಿಯ ಸಮೀಪದಲ್ಲಿರ್ತಕ್ಕಂಥ ಒಂದು ಜಲಪಾತ ಯಾವುದು ಅಂತ ನಿಮಗೆ ನಾನು ಕೇಳ್ಬೋದು, ಕೇಳಿದ್ರೆ ನೆನ್ಪಿಟ್ಕೊಳ್ಳಿ. ಅಬ್ಬಿ ಫಾಲ್ಸ್ ಅಂತಕ್ಕಂಥದ್ದು ಮಡಿಕೇರಿ ಸಮೀಪದಲ್ಲಿರ್ತಕ್ಕಂಥ ಜಲಪಾತ. ಈ ಕೆಮ್ಮಣ್ಣಗುಂಡಿ ಸಮೀಪದಲ್ಲಿ ಮತ್ತೊಂದು ಜಲಪಾತ ಬರ್ತಾ ಇದೆ, ಹೆಬ್ಬೆ. ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಂದು ಅಬ್ಬಿ, ಸಣ್ಣ ಅಬ್ಬಿ ಫಾಲ್ಸ್. ಅಬ್ಬಿ ಫಾಲ್ಸ್ ಬರೋದಲ್ಲಿ ಮಡಿಕೇರಿ ಸಮೀಪದಲ್ಲಿ ಅಬ್ಬಿ ಫಾಲ್ಸ್ ಬರುತ್ತೆ. ಇನ್ನೊಂದು ಹೆಬ್ಬೆ ಫಾಲ್ಸ್, 20 ಓಕೆ. ಹೆಬ್ಬೆ ಫಾಲ್ಸ್, ಹೆಬ್ಬೆ ಫಾಲ್ಸ್ ಬರೋದಲ್ಲಿ ಕೆಮ್ಮಣ್ಣಗುಂಡಿ ಸಮೀಪದಲ್ಲಿ ಚಿಕ್ಕಮಗಳೂರು ಹತ್ರ ಬರುತ್ತೆ. ಇದು ಹೆಬ್ಬೆ ಫಾಲ್ಸ್. ಇದು ಕೂಡ ಕರ್ನಾಟಕದ ಪ್ರಮುಖ ಜಲಪಾತಗಳಲ್ಲಿ ಒಂದು. ಇನ್ನ ಕಲ್ಲತ್ಗೆರೆಗೆ ಹೋಗಿರ್ತೀರಾ ಅಲ್ವಾ. ಕಲ್ಲತ್ಗೆರೆಯಲ್ಲಿ ಅಲ್ಲೊಂದು ದೇವಸ್ಥಾನ ಇದೆ ಅಲ್ಲ, ವೀರಭದ್ರೇಶ್ವರ ದೇವಸ್ಥಾನ ಇದೆ. ಅಲ್ಲಿ ಬೀಳ್ತಕ್ಕಂತ ನೀರು ತುಂಬಾ ಸಣ್ಣ ಪ್ರಮಾಣದಲ್ಲಿ ನೀರು ಅಲ್ಲಿ ಬಿದ್ರೂ ಕೂಡ ತಣ್ಣಗಿರುತ್ತೆ. ಒಂದ್ಸರಿ ಹೋಗಿ ನೋಡಿ. ರೈಟ್, ಕಲ್ಲತ್ಗಿರಿಗೆ ಹೋದ್ರೆ ಕಲ್ಲತ್ಗಿರಿಯಲ್ಲಿ ಟ್ರೆಕ್ಕಿಂಗು ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಅಲ್ಲಿ ಕಲ್ಲತ್ಗಿರಿ ಫಾಲ್ಸ್ ಅನ್ನು ಕೂಡ ನಾವು ನೋಡೋಣ. ಇನ್ನ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಉತ್ತರ ಕರ್ನಾಟಕದಲ್ಲಿ ಉಂಚಳ್ಳಿ ಫಾಲ್ಸ್ ಅಂತ ಬರ್ತಾ ಇದೆ. ಉಂಚಳ್ಳಿ ಫಾಲ್ಸ್ ಬೀಳೋ ಹೈಟ್ ಕಡಿಮೆ ಇದ್ರೂ ಕೂಡ ತುಂಬಾ ಹತ್ತಿರದಿಂದ ನೋಡಬಹುದಾದಂತ ಫಾಲ್ಸ್. ಇವನ್ನ ಯಾವುದು ಅಬ್ಬಿ ಫಾಲ್ಸ್ ಕೂಡ ಅಷ್ಟೇ, ಉಂಚಳ್ಳಿ ಫಾಲ್ಸ್ ಕೂಡ ಅಷ್ಟೇ, ತುಂಬಾ ಹತ್ತಿರದಿಂದ ನಾವು ಜಲಪಾತವನ್ನ ವೀಕ್ಷಣೆ ಮಾಡಬಹುದು. ಮಾಗೋಡ್ ಫಾಲ್ಸ್ ಅಂತ ಬರುತ್ತೆ. ಮಾಗೋಡ್ ಮತ್ತು ಉಂಚಳ್ಳಿ ಫಾಲ್ಸ್ ಬರ್ತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಜಲಪಾತ. ಇನ್ನ ನೋಡಿ, ಬಹಳ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಗೋಕಾಕ್ ಫಾಲ್ಸ್. ನೋಡಿದ್ರ ಗೋಕಾಕ್ ಫಾಲ್ಸ್? ಈ ಗೋಕಾಕ್ ಫಾಲ್ಸ್ ಅನ್ನ ಕರ್ನಾಟಕದ ನಯಾಗರ ಅಂತ ಕರೀತಾರೆ. ಎಂತ ಕರೀತಾರೆ? ಕರ್ನಾಟಕದ ನಯಾಗರ ಎಂದು ಕರೆಯಲ್ಪಡುವ ಜಲಪಾತ ಗೋಕಾಕ್ ಜಲಪಾತ. ಯಾವ ಜಿಲ್ಲೆಯಲ್ಲಿದೆ?
ಬೆಳಗಾವಿ ಜಿಲ್ಲೆಯಲ್ಲಿದೆ. ಯಾಕೆ ಕರ್ನಾಟಕದ ನಯಾಗರ ಅಂತ ಯಾಕೆ ಕರೀತಾರೆ? ತುಂಬಾ ವಿಶಾಲವಾದ ಪ್ರದೇಶದಲ್ಲಿ ಅದು ಧುಮ್ಮಿಕ್ತಾ ವೈಡ್, ತುಂಬಾ ಅಗಲವಾದ ಪ್ರದೇಶದಲ್ಲಿ ಧುಮ್ಮುತ್ತೆ. ಸೊ ನಯಾಗರ ಇರತಕ್ಕಂಥದ್ದು ಅಮೆರಿಕಾದಲ್ಲಿ ಅಲ್ವಾ? ಅಮೆರಿಕಾದ ನಯಾಗರದ ರೀತಿಯಲ್ಲಿ, ಅಮೆರಿಕದ ನಯಾಗರಕ್ಕೆ ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ವಿಜುಯಲಿ ನೋಡ್ಲಿಕ್ಕೆ ಸಾಮ್ಯತೆ ಇದೆ, ಹೋಲಿಕೆ ಇದೆ, ಹೋಲಿಸಬಹುದು ಅನ್ನೋ ಕಾರಣಕ್ಕಾಗಿ ಅದನ್ನ ಕರ್ನಾಟಕದ ನಯಾಗರ ಅಂತ ಹೇಳಿ ಗೋಕಾಕ್ ಫಾಲ್ಸ್ ಅನ್ನ ಕರಿತೀವಿ. ಸೊ ಇದಿಷ್ಟು ಕರ್ನಾಟಕದ ಪ್ರಮುಖ ಗಿರಿಧಾಮಗಳು ಮತ್ತು ಪ್ರಮುಖ ಜಲಪಾತಗಳು ಅಂದಾಗ ಒಂದಷ್ಟು ಜಲಪಾತಗಳು ನೆನಪಿರಲಿ. ನಿಮ್ಗೆ ಅವಕಾಶ ಸಿಕ್ಕರೆ ನಾವು ಮೆನ್ಷನ್ ಮಾಡಿರ್ತಕ್ಕಂಥ ಜಲಪಾತಗಳಿಗೆ, ಗಿರಿಧಾಮಗಳಿಗೆ ಭೇಟಿ ಕೊಡಿ. ಕರ್ನಾಟಕದ ಪ್ರಮುಖ ವನ್ಯಜೀವಿ ಧಾಮಗಳು ಅಂತ ಗುರುತಿಸ್ತೀವಿ. ವನ್ಯಜೀವಿ ಧಾಮಗಳು ಈ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳು ಬರೋದ್ರಿಂದ, ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಬರೋದ್ರಿಂದ, ಸೊ ಇಲ್ಲಿ ವ್ಯಾಪಕವಾಗಿರ್ತಕ್ಕಂಥ ಅರಣ್ಯ ಪ್ರದೇಶ ಇದೆ. ಅರಣ್ಯಗಳ ಸಂರಕ್ಷಣೆ ಜೊತೆಗೆ ವನ್ಯ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡೋ ದೃಷ್ಟಿಯಿಂದ ಸರ್ಕಾರ ಏನ್ ಮಾಡ್ತಾ ಇದೆ, ಒಂದಷ್ಟು ವನ್ಯಜೀವಿ ಧಾಮಗಳು ಅಂತ ನಿರ್ಮಾಣ ಮಾಡೋದ್ರ ಮೂಲಕ ಅಲ್ಲಿ ಒಂದು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಪಡಿಸೋದು ಒಂದ್ ಕಡೆ ಆದ್ರೆ, ಆ ಜೀವಿಗಳ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನ ಈ ವನ್ಯಜೀವಿ ಧಾಮಗಳ ಮೂಲಕ ಅದು ಕೈಗೊಳ್ತಾರೆ. ಹಾಗೆ ನೋಡೋದಾದ್ರೆ ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು ಬರ್ತಾ ಇದೆ. ನೋಟ್ ಮಾಡ್ಬೇಕು, ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ, ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳನ್ನ ಹೆಸರಿಸಿ. ಎಷ್ಟಿದೆ? 5 ರಾಷ್ಟ್ರೀಯ ಉದ್ಯಾನವನಗಳಿದೆ. ಯಾವುದು? ಮೊದಲನೇ ನೋಡಿ, ನಾಗರಹೊಳೆ ಅಂತ. ಎಸ್, ನೋಟ್ ಮಾಡಿ, 1 by 1 ನೋಟ್ ಮಾಡ್ತಾ ಹೋಗಿ. ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ 5 ಬರ್ತಾ ಇದೆ. ಇದನ್ನ ರಾಜೀವ್ ಗಾಂಧಿ ಹೆಸರಿನಲ್ಲಿ ಕರೀತಾರೆ. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ನಾಗರಹೊಳೆ. ಅದನ್ನ ಬಿಟ್ರೆ ಮೈಸೂರು ಸಮೀಪದಲ್ಲಿ ಬರ್ತಾ ಇದೆ ಬಂಡೀಪುರ. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಬನ್ನೇರುಘಟ್ಟ ಇದೆ. ಹೆಸರುಗಳನ್ನ ಕೇಳಿರ್ತಾರ ಅಂತ ಹೇಳ್ತೀನಿ. ರಾಷ್ಟ್ರೀಯ ಉದ್ಯಾನವನಗಳು ಅಂತ ಬಂದಾಗ ನಾಗರಹೊಳೆ, ಬಂಡೀಪುರ, ಬನ್ನೇರುಘಟ್ಟ, ಕುದುರೆಮುಖ ಮತ್ತೆ ಅಂಚ್. ರೈಟ್? ಈ 5 ಪ್ರಮುಖ ರಾಷ್ಟ್ರೀಯ ಉದ್ಯಾನವನ. ಎಸ್, ಇನ್ನೊಂದ್ಸರಿ ಹೇಳ್ಬಿಡಿ, ಯಾವ್ದು ಹೇಳಿ. ಮೊದಲನೇದು ನಾಗರಹೊಳೆ, 2 ಬಂಡೀಪುರ, 3 ಬನ್ನೇರುಘಟ್ಟ, 4 ಕುದುರೆಮುಖ, 5 ಅಂಚ್. ಸೊ ಈ 5ಅನ್ನ ಕರ್ನಾಟಕದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು ಅಂತ ಕರಿತೀವಿ. ಸೊ ರಾಷ್ಟ್ರೀಯ ಉದ್ಯಾನವನಗಳನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಅಲ್ಲಿಯ ವನ್ಯಜೀವಿಗಳಿಗೆ ಆಶ್ರಯವನ್ನ ಕೊಡ್ತಕ್ಕಂಥ ಕೆಲಸವನ್ನ ಭಾರತ ಸರ್ಕಾರ ಮಾಡ್ತಾ ಇದೆ. ಇನ್ನ 27 ವನ್ಯಜೀವಿ ಧಾಮಗಳಿದೆ ಕರ್ನಾಟಕದಲ್ಲಿರುವ ವನ್ಯಜೀವಿ ಧಾಮಗಳು. ಇದು ರಾಷ್ಟ್ರೀಯ ಉದ್ಯಾನವನ, ಇದು ವನ್ಯಜೀವಿ ಧಾಮ. ಏನ್ ವನ್ಯಜೀವಿ ಧಾಮಗಳು ಅಂದ್ರೆ ಏನು? ಪ್ರಾಣಿಗಳನ್ನ ಅವುಗಳು ಇರುವ ನೆಲೆಯಲ್ಲಿಯೇ ಸಂರಕ್ಷಣೆ ಮಾಡಲಿಕ್ಕೆ, ಅಂದ್ರೆ ಪ್ರತ್ಯೇಕವಾಗಿ ಒಂದು ಉದ್ಯಾನವನ ಅಂತ ಮಾಡ್ಬಿಟ್ಟು ಇವನ್ನೆಲ್ಲ ತಗೊಂಡೋಗಿ ಅಲ್ಲಿ ಅವುಗಳಿಗೆ ಸಾಕು ವ್ಯವಸ್ಥೆ ಮಾಡೋದಕ್ಕೆ ಬದಲಾಗಿ ಅವುಗಳು ಎಲ್ಲಿ ವಾಸ ಮಾಡ್ತಾ ಇದೆಯೋ ಅದೇ ಅವುಗಳ ನೆಲೆಯಲ್ಲಿಯೇ ಅವುಗಳ ಸಂರಕ್ಷಣೆ ಮಾಡಲಿಕ್ಕೆ ಕಾಯ್ದಿಟ್ಟ ಅರಣ್ಯಗಳು ಅಂತ ಕರೀತಾರೆ. ಸೊ ವನ್ಯಜೀವಿ ಧಾಮಗಳು ಅಂತ ಕರೀತಾರೆ. ವನ್ಯಜೀವಿ ಧಾಮಗಳು ಎಷ್ಟಿದೆ ಅಂತ ಹೇಳಿದ್ರೆ 27 ವನ್ಯಜೀವಿ ಧಾಮಗಳನ್ನ ಗುರುತಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ವನ್ಯಜೀವಿ ಧಾಮಗಳಲ್ಲಿ ಪ್ರಮುಖವಾಗಿ ಇವನ್ನ ನಾಗರಹೊಳೆ, ಬಂಡೀಪುರ, ಬನ್ನೇರುಘಟ್ಟ ಕೂಡ ಎಲ್ಲಿಗೆ ಬರ್ತಾ ಇದೆ? ವನ್ಯಜೀವಿ ಧಾಮಗಳಿಗೆ ಬರುತ್ತೆ, ರಾಷ್ಟ್ರೀಯ ಉದ್ಯಾನವನಗಳಲ್ಲೂ ಬರುತ್ತೆ. ಇನ್ನ ನೋಡಿ, ದಾಂಡೇಲಿ ಅಂತ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ವನ್ಯಜೀವಿ ಧಾಮಗಳನ್ನ ಹೆಸರಿಸಿ ಗುರುತಿಸಿ ಅಂತ ಬಂದಾಗ ಬಂಡೀಪುರ ಆಗಿರ್ಬೋದು, ನಾಗರಹೊಳೆ ಆಗಿರ್ಬೋದು, ದಾಂಡೇಲಿ. ನೋಡಿ, ಭದ್ರಾ ವನ್ಯಜೀವಿ ಧಾಮ ಅಂತ ಇದೆ. ಭದ್ರಾ ವನ್ಯಜೀವಿ ಧಾಮ. ರಂಗನತಿಟ್ಟು ಕೇಳಿರ್ತಾರ ಅಂತ ಅನ್ಕೊಳ್ಳಿ ಅಲ್ವಾ? ಪಕ್ಷಿಗಳ ಒಂದು ತವರೂರು ಅಂತಾನೆ ಕರೀತಾರೆ. ಎಸ್, ರಂಗನತಿಟ್ಟು. ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳಿಂದ ಪಕ್ಷಿಗಳು ಆ ಸೀಸನ್ ಅಲ್ಲಿ ರಂಗನತಿಟ್ಟಿಗೆ ಬರುತ್ತೆ. ಅಲ್ಲಿ
ಸಂತಾನಾಭಿವೃದ್ಧಿಯನ್ನ ಮಾಡುತ್ತೆ. ನಂತರದಲ್ಲಿ ಮತ್ತೆ ವಾಪಸ್ ಪ್ರತಿ ವರ್ಷ ಬರುತ್ತೆ ರಂಗನತಿಟ್ಟು. ಹಾಗೇನೆ ಗುಡ್ವಿ ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖ ಪಕ್ಷಿಧಾಮ ಗುಡ್ವಿ ಮತ್ತೆ ಮಂಡ್ಯ ಎರಡು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಪಕ್ಷಿಧಾಮಗಳು. ಈ ರಂಗನತಿಟ್ಟು ತರ ಇಲ್ಲೊಂದು ಕೊಕ್ಕರೆಬೆಳ್ಳೂರು ಅಂತ ಇದೆ. ಹೆಚ್ಚಿನ ಕೊಕ್ಕರೆಗಳು ಅಲ್ಲಿ ಬರೋದ್ರಿಂದ ಅದಕ್ಕೆ ಕೊಕ್ಕರೆಬೆಳ್ಳೂರು ಅನ್ನೋ ಹೆಸರು ಬಂದಿರಬಹುದು. ಸೊ ಇವೆಲ್ಲ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ವನ್ಯಜೀವಿ ಧಾಮಗಳು. ಅಭಯಾರಣ್ಯಗಳು, ವನ್ಯಜೀವಿ ಧಾಮಗಳು, ರಾಷ್ಟ್ರೀಯ ಉದ್ಯಾನವನಗಳು ಇವೆಲ್ಲ ಇರಬೇಕು. ಯಾಕೆಂದ್ರೆ ಪ್ರಕೃತಿ ಸಮತೋಲನದಲ್ಲಿ ಇರಬೇಕು ಅಂತ ಹೇಳಿದ್ರೆ ಇಂತಿಷ್ಟು ಪ್ರಮಾಣದ ಅರಣ್ಯ ಅಂತ ಇರಬೇಕು. ಆ ಅರಣ್ಯ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಅರಣ್ಯಗಳು ಕಾಯ್ದಿಟ್ಟಾಗ ಅರಣ್ಯದಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಶ್ರಯವನ್ನು ನೀಡಲಾಗುತ್ತೆ. ಹಾಗಾಗಿ ಅವು ಪ್ರಮುಖ ಪ್ರವಾಸಿ ತಾಣಗಳಾಗಿಯೂ ಕೂಡ ರೂಪುಗೊಂಡಷ್ಟು ಕಡಲ ತೀರಗಳು ಅಂತ ಇದೆ. ಕಡಲ ತೀರ ನೀವು ತುಂಬಾ ಇಷ್ಟಪಡ್ತಕ್ಕಂಥ ಪ್ರವಾಸಿ ತಾಣ ಯಾವುದು ಅಂತ ಹೇಳಿದ್ರೆ ಕಡಲ ತೀರ ಅಲ್ವಾ. ನಾವು ಶಾಲೆಯಲ್ಲಿ ಈ ವರ್ಷ ಟೂರ್ ಹೋಗೋಣಪ್ಪ, ಪ್ರವಾಸ ಹೋಗೋಣ, ಯಾವ ಕಡೆ ಹೋಗ್ಲಿಕ್ಕೆ ಇಷ್ಟ ಅಂತ ಹೇಳಿದ್ರೆ ನನ್ಗೆ ಗೊತ್ತಿದೆ ನೀವು ಮೊದಲು ಹೇಳ್ತಕ್ಕಂಥದ್ದು ಎಲ್ಲರೂ ಬೀಚ್ ಇರೋ ಕಡೆ ಹೋಗೋಣ. ಯಾಕೆಂದ್ರೆ ನೀರಲ್ಲಿ ಆಡ್ಬೇಕು ಅಂದ್ರೆ ಅಷ್ಟು ಇಷ್ಟ ಅಲ್ವಾ ಎಲ್ರಿಗೂ, ನಿಮಗೆ ಅಂತ ಅಲ್ಲ, ಮಕ್ಕಳಿಗೆ ಅಂತ ಅಲ್ಲ. ಪ್ರವಾಸಿ ತಾಣಗಳಲ್ಲಿ ಬೀಚ್ ಸೈಡ್ ಏನಿರುತ್ತೆ, ಸಮುದ್ರ ತೀರಗಳಿಗೆ ಹೋಗ್ತಕ್ಕಂಥದ್ದು ಒಂದು ಆಹ್ಲಾದಕರ ಅನುಭವ. ಹಾಗೆ ಕರ್ನಾಟಕದಲ್ಲಿ ಅರಬ್ಬಿ ಸಮುದ್ರದ ತೀರ, ಪಶ್ಚಿಮ ಕರಾವಳಿ ಏನಿದೆ, ಇಲ್ಲಿಂದ ಉತ್ತರ ಕನ್ನಡದಿಂದ ಹಿಡಿದ್ಬಿಟ್ಟು ಉತ್ತರ ಕನ್ನಡ, ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಮೂರನ್ನ ಕರಾವಳಿ ಜಿಲ್ಲೆಗಳು ಅಂತ ಏನ್ ಕರಿತೀವಿ, ಆ ಕರಾವಳಿ ಜಿಲ್ಲೆಗಳ 3 ಜಿಲ್ಲೆಗಳಲ್ಲೂ ಕೂಡ ಸಾಕಷ್ಟು ಕಡಲ ತೀರಗಳು ಕಂಡು ಬರ್ತಾ ಇದೆ. ಪ್ರಮುಖ ಕೆಲವು ಪ್ರವಾಸಿ ತಾಣಗಳು, ಕಡಲ ತೀರಗಳು ಅಂತ ಹೆಸರಿಸಬಹುದಾದ್ರೆ ಪ್ರಮುಖವಾಗಿ ಬರ್ತಕ್ಕಂಥದ್ದು ಗೋಕರ್ಣ ಅಲ್ವಾ. ಒಂದು ಧಾರ್ಮಿಕ ಕ್ಷೇತ್ರವೂ ಹೌದು, ಹಾಗೇನೆ ಒಂದು ಕಡಲ ತೀರ. ಗೋಕರ್ಣ ಅಂದ ತಕ್ಷಣ ಹೋಮ್ ಬೀಚ್ ಅಂತ ಬರುತ್ತೆ, ನೋಡಿದ್ರಲ್ಲ ಹೋಮ್ ಬೀಚ್. ನೋಡ್ಲಿಕ್ಕೆ ತುಂಬಾ ಮೇಲಿಂದ ನೋಡಿದ್ರೆ ಅಲ್ಲಿ ಓಂ ಆಕಾರದಲ್ಲಿ ಕಾಣಿಸುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನ ಓಂ ಬೀಚ್ ಅಂತ ಕರೀತಾರೆ ಗೋಕರ್ಣ. ಇನ್ನ ಮುರುಡೇಶ್ವರ ಬೀಚ್ ಹೋಗಿದ್ದೀರಾ? ಮುರುಡೇಶ್ವರನ ಸನ್ನಿಧಿಯ ಇದರಲ್ಲಿ ಬರ್ತಕ್ಕಂಥ ಅಲೆಗಳು ಅಲ್ವಾ, ಅಲ್ಲಿ ಸನ್ಸೆಟ್ ಅನ್ನು ನೋಡ್ಬೇಕು, ತುಂಬಾ ಚೆನ್ನಾಗಿರುತ್ತೆ. ಮುರುಡೇಶ್ವರ ಬೀಚು. ಹಾಗೆ ಮರವಂತೆ ಬೀಚ್, ತುಂಬಾ ಸೊಗಸಾಗಿರ್ತಕ್ಕಂಥ ಬೀಚ್ ಮರವಂತೆ. ಮಲ್ಪೆ ಬೀಚ್, ಉಳ್ಳಾಲ ಅಂತಕ್ಕಂಥ ಬೀಚ್ ಬರುತ್ತೆ. ಸೊ ಎಲ್ಲ ಪ್ರಮುಖ ಕಡಲ ತೀರಗಳು. ಬಹಳಷ್ಟು ಬೀಚ್ಗಳು ಬರುತ್ತೆ. ಅದರಲ್ಲಿ ಕೆಲವು ಬೀಚ್ಗಳ ಹೆಸರುಗಳನ್ನ ಹೇಳಿ. ಇನ್ನ ಒಂದಷ್ಟು ದ್ವೀಪಗಳು ಬರುತ್ತೆ ನೋಡಿ. ಕರ್ನಾಟಕಕ್ಕೆ ಸಂಬಂಧಿಸಿದ ದ್ವೀಪಗಳು ಕೆಲವಿದೆ, ಅದು ಬಹುತೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ ನೋಡಿ. ಉಡುಪಿ ಸಮೀಪದಲ್ಲಿ ಸೇಂಟ್ ಮೇರಿಸ್ ದ್ವೀಪ ಅಂತ ಬರುತ್ತೆ. ಉಡುಪಿ ಕೃಷ್ಣ ದೇವಾಲಯಕ್ಕೆ ಹೋಗಿರ್ತಾರೆ, ಉಡುಪಿಯ ಬೇರೆ ತಾಣಗಳನ್ನ ನೋಡಿರ್ತಾರೆ, ಬಿಟ್ರೆ ದ್ವೀಪ ಇದೆ, ಹೋಗಿರೋ ಸಂಖ್ಯೆ ಕಡಿಮೆ. ತುಂಬಾ ನಿಸರ್ಗದತ್ತವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಶಿಲೆಗಳಿಂದ ಕೂಡಿರ್ತಕ್ಕಂಥ ಒಂದು ದ್ವೀಪ ಸೇಂಟ್ ಮೇರಿಸ್ ದ್ವೀಪ. ಆ ಕಡೆ ಹೋದ್ರೆ ಭೇಟಿ ಕೊಡಿ. ಇನ್ನು ಮುರುಡೇಶ್ವರದ ಸಮೀಪದಲ್ಲಿ ನೇತ್ರಾಣಿ ದ್ವೀಪ ಅಂತ ಬರುತ್ತೆ. ಹಾಗೆ ಕಾರವಾರ ಸಮೀಪದಲ್ಲಿ 2 ದ್ವೀಪಗಳು ಬರ್ತಾ ಇದೆ, ಒಂದು ದೇವಗಡ ಮತ್ತೊಂದು ಕೂರ್ಮಗಡ ಅಂತಕ್ಕಂಥ ದ್ವೀಪ. ಸೊ ನಾವಿಲ್ಲಿ ಹೇಳಿದ್ದು ಪ್ರಮುಖ ವನ್ಯಜೀವಿ ಧಾಮಗಳು. ಅದರಲ್ಲಿ 5 ರಾಷ್ಟ್ರೀಯ ಉದ್ಯಾನವನಗಳು ಮತ್ತೆ 27 ವನ್ಯಜೀವಿ ಧಾಮಗಳು ಅಂತ ಹೇಳಿದ್ವಿ. ಅವುಗಳ ಕೆಲವು ಹೆಸರುಗಳನ್ನ ಇಲ್ಲಿ ನೆನ್ಪಿಡಿ. ಹಾಗೆ ಸಮುದ್ರ ತೀರಗಳು, ಕಡಲ ತೀರಗಳು ಮತ್ತೆ ದ್ವೀಪಗಳು ಅಂತ ಹೇಳಿದ್ರೆ ಯಾವ ದ್ವೀಪಗಳನ್ನ ಹೆಸರಿಸಿದೀವಿ ಅದು ನೆನ್ಪಿ. ಪ್ರಮುಖ ಐತಿಹಾಸಿಕ ಸ್ಥಳಗಳು ಅಂತ ಬಂದ್ರೆ ಚಾರಿತ್ರಿಕ ಸ್ಥಳಗಳು ಅಂತ ಕರಿತೀವಿ. ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥ ಸ್ಥಳಗಳು. ಕರ್ನಾಟಕದಲ್ಲಿ ಹಲವಾರು ರಾಜಮನೆತನದವರು ಆಳ್ವಿಕೆ ನಡೆಸಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಪ್ರಮುಖವಾಗಿ ಕದಂಬರು, ಹೊಯ್ಸಳರು, ಚಾಲುಕ್ಯರು ಅಲ್ವಾ, ವಿಜಯನಗರ ಸಾಮ್ರಾಜ್ಯ, ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಂತಹ ಒಂದು ಸಾಮ್ರಾಜ್ಯ, ಸುಭಿಕ್ಷವಾದಂತಹ ಸಾಮ್ರಾಜ್ಯ ಅಲ್ವಾ ವಿಜಯನಗರ ಸಾಮ್ರಾಜ್ಯ. ಸೊ ಪ್ರಮುಖ ದೊರೆಗಳು ಆಳ್ವಿಕೆಯನ್ನು ನಡೆಸಿದ್ರು, ಸಾಮ್ರಾಜ್ಯಗಳು ಆಳ್ವಿಕೆ ನಡೆಸಿದ್ರು. ಅವುಗಳ ಆಳ್ವಿಕೆಯ ಕಾಲದಲ್ಲಿ ಹಲವಾರು ಐತಿಹಾಸಿಕ ಸ್ಥಳಗಳು ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ಆ ಐತಿಹಾಸಿಕ ಸ್ಥಳಗಳಲ್ಲಿ ಪ್ರಮುಖವಾಗಿ ಹೇಳೋದಾದ್ರೆ ನೋಡಿ, ಹಂಪಿ
ನೋಡಿರ್ತೀರಲ್ವಾ? ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದುಕೊಂಡು ತುಂಬಾ ವೈಭವದಿಂದ ಇದ್ದಂತಹ ನಗರ ಇವತ್ತು ಹಾಡು ಹಂಪಿಯಾಗಿ ಉಳ್ಕೊಂಡಿದೆ. ನೀವು ಇವತ್ತಿಗೂ ಕೂಡ ಹಂಪಿಗೆ ಹೋದ್ರೆ ಹಂಪಿಯಲ್ಲಿ ಇರ್ತಕ್ಕಂಥ ವಿರೂಪಾಕ್ಷ ದೇವಾಲಯ, ಕಲ್ಲಿನ ರಥ, ಹಂಪಿ ಅಂದ ತಕ್ಷಣ ಕಲ್ಲಿನ ರಥ. ನಾವು ಹೇಳ್ತೀವಿ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ, ಯುನೆಸ್ಕೋ ಪಟ್ಟಿಗೆ ಹಂಪಿ ಸೇರ್ಪಡೆಯಾಗಿರ್ತಕ್ಕಂಥದ್ದು. ಹಂಪಿಯ ವಿಶೇಷತೆಯನ್ನ, ಚರಿತ್ರೆಯನ್ನ ಹೇಳ್ತಕ್ಕಂಥ ಒಂದು ನಾವು ಇವತ್ತಿಗೂ ಕೂಡ ಹೋದ್ರೆ ಹಂಪಿಯಲ್ಲಿ ಸಪ್ತ ಸ್ವರಗಳನ್ನ ನುಡಿಸ್ತಕ್ಕಂಥ ವಿಜಯ ವಿಠಲನ ದೇವಾಲಯದ ಕಂಬಗಳನ್ನ ನಾವು ನೋಡ್ಬೋದು ಅಲ್ವಾ? ಕಲ್ಲಿನ ರಥವನ್ನ ನೋಡ್ಬೋದು. ಸಾಕಷ್ಟು ಪ್ಲೇಸಸ್ ಇದೆ. ಹಂಪಿ ಇಡೀ ಹಂಪಿನ ಕರೆಕ್ಟ್ ಆಗಿ ನಾವು ನೋಡ್ಬೇಕು ಅಂದ್ರೆ ಕನಿಷ್ಠ 2-3 ದಿನ ಬೇಕು. ಸುಮ್ನೆ ನೋಡ್ಕೊಳ್ಳಿ, ಅಧ್ಯಯನ ಮಾಡ್ಲಿಕ್ಕೆ ಬಹಳ ದಿನ ಬೇಕಾಗುತ್ತೆ. ಕರೆಕ್ಟ್ ಆಗಿ ನಾನು ಎಲ್ಲಾ ಪ್ಲೇಸಸ್ ಅನ್ನು ನೋಡ್ತೀನಿ ನೀಟಾಗಿ ಅಂತ ಹೇಳಿದ್ರೆ ಬೇಕು ಅಲ್ವಾ? ಬಡವಿಲಿಂಗ ಬರುತ್ತೆ, ಸಾಸಿವೆ ಕಾಳು ಗಣಪತಿ, ಕಡಲೆಕಾಳು ಗಣಪತಿ, ಕಮಲಮಲ್ಲು, ಆನೆಲಾಯ, ಕುದುರೆಲಾಯ, ಬಹಳಷ್ಟು ತಾಣಗಳಿದೆ ಅಲ್ವಾ? ಮಹಾನವಮಿ ದೀಪ. ಸೊ ಎಲ್ಲವೂ ಕಂಡು ಬರ್ತಕ್ಕಂಥದ್ದು ಹಂಪಿ ಒಂದು ಪಾರಂಪರಿಕ ಐತಿಹಾಸಿಕ ತಾಣಗಳಲ್ಲಿ ಒಂದು. ಇನ್ನ ಬೇಲೂರು ಹಳೆಬೀಡು ಅಂತ ಹೇಳ್ತೀವಿ ಅಲ್ವಾ? ಹೊಯ್ಸಳರ ಆಳ್ವಿಕೆ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯಗಳು. ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯ ಅಲ್ವಾ? ನೋಡ್ಬೇಕು, ಆ ಸೊಬಗನ್ನ ನೋಡ್ಬೇಕು. ಕಡಪದ ಕಲ್ಲಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅತ್ಯಂತ ಸೂಕ್ಷ್ಮದ ಕುಸುರಿ ಕೆತ್ತನೆಗಳು ಕಂಡು ಬಂದಿರತಕ್ಕಂಥದ್ದು ಈ ಬೇಲೂರು ಮತ್ತೆ ಹಳೆಬೀಡಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯ. ಅವುಗಳನ್ನ ಎಷ್ಟು ಬಾಯಿ ಮಾತಲ್ಲಿ ಹೇಳಿದ್ರು ಆ ಸೊಬಗನ್ನ ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಫೋಟೋಗಳನ್ನ ನೋಡಿದ್ರು ಆಗಲ್ಲ. ಆದ್ರೆ ಅಲ್ಲಿ ಹೋಗಿ ನೈಜವಾಗಿ ನೋಡಿದಾಗ ಅದು ಗೊತ್ತಾಗುತ್ತೆ ಎಷ್ಟು ಕಲ್ಲಿನಲ್ಲಿ ಅರಳಿರ್ತಕ್ಕಂಥ ಕಲೆ, ಎಷ್ಟು ಸೂಕ್ಷ್ಮವಾದಂತಹ ಕೆತ್ತನೆಗಳು ಅಲ್ವಾ? ಮದನಿಕೆಯರ ವಿಗ್ರಹಗಳು ಅಂತ ಬರುತ್ತೆ. ನಾವು ಅದು ಬೇಲೂರಿನ ಚನ್ನಕೇಶವ ದೇವಾಲಯದ ಒಳಗಡೆ ಹೋದ್ರೆ ಕಂಬಗಳ ಇದರಲ್ಲಿ ನಿಂತಿರ್ತಕ್ಕಂಥ ಮದನಿಕೆಯರ ವಿಗ್ರಹಗಳು ತುಂಬಾ ಸೊಗಸಾಗಿ ಮೂಡ್ ಬಂದಿರತಕ್ಕಂಥ ವಾಸ್ತುಶಿಲ್ಪ ಕಟ್ಟಡಗಳು ಬೇಲೂರು ಮತ್ತು ಹಳೆಬೀಡು. ಇನ್ನ ಸೋಮನಾಥಪುರದಲ್ಲೂ ಕೂಡ ಅದೇ ರೀತಿಯ ಕೆತ್ತನೆಗಳು ಕಂಡು ಬರುತ್ತೆ. ಸೋಮನಾಥಪುರ ಕೂಡ ಐತಿಹಾಸಿಕ ತಾಣಗಳಲ್ಲಿ ತುಂಬಾ ಮುಖ್ಯವಾಗಿ ಪರಿಗಣನೆ ಆಗ್ತಕ್ಕಂಥ ಒಂದು ಐತಿಹಾಸಿಕ ಸ್ಥಳ. ಇನ್ನ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಬಂದ್ಬಿಟ್ರೆ, ಚಾಲುಕ್ಯರ ಕಾಲಕ್ಕೆ ಹೋದ್ರೆ ಬಾದಾಮಿ ಐಹೊಳೆ ಪಟ್ಟದಕಲ್ಲು, ಬಾದಾಮಿಯನ್ನ ಗುಹಾಂತರ ದೇವಾಲಯಗಳು ಅಂತ ಕರೀತಾರಲ್ಲ, ತುಂಬಾ ಎತ್ತರವಾಗಿರ್ತಕ್ಕಂಥ ಬಂಡೆಗಳನ್ನ ಕೊರೆದು ಬಿಟ್ಟು ಆ ಬಂಡೆಯ ಒಳಗಡೆ ದೇವಾಲಯಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ನಿಜಕ್ಕೂ ಅದ್ಭುತವಾಗಿರ್ತಕ್ಕಂಥ ಕೆತ್ತನೆಗಳು. ನಾವು ಬಾದಾಮಿಗೆ ಹೋದ್ರೆ ಗೊತ್ತಾಗುತ್ತೆ. ಬಾದಾಮಿಯಲ್ಲಿ ನೋಡ್ಲಿಕ್ಕೆ ಬಹಳಷ್ಟು ಐತಿಹಾಸಿಕ ತಾಣಗಳಿದೆ. ಅದರಲ್ಲಿ ಆ ಗುಹಾಂತರ ದೇವಾಲಯಗಳನ್ನ ಹತ್ತೋದೇ, ಅಲ್ಲಿ ನೋಡೋದೇ ಒಂದು ಸೊಬಗು. ತುಂಬಾ ತುಂಬಾ ರಮಣೀಯವಾಗಿರ್ತಕ್ಕಂಥ ಸ್ಥಳ ಬಾದಾಮಿ. ಐಹೊಳೆ ಶಿಲ್ಪಕಲಾ ತೊಟ್ಟಿಲು ಅಂತ ಕರೀತಾರೆ ಐಹೊಳೆಯನ್ನ. ಐಹೊಳೆಯ ದುರ್ಗಾ ದೇವಾಲಯ ಆಗಿರ್ಲಿ ಅಥವಾ ಇನ್ನಿತರ ಆ ಪ್ರಾಂಗಣದಲ್ಲಿ ಬರ್ತಕ್ಕಂಥ ದೇವಾಲಯಗಳು ತುಂಬಾ ಸೊಗಸಾಗಿರ್ತಕ್ಕಂಥ ಕೆತ್ತನೆಗಳು. ಹಾಗೆ ಪಟ್ಟದಕಲ್ಲು, ಇವನ್ ಪಟ್ಟದಕಲ್ಲು ಕೂಡ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರ್ಪಡೆಯಾಗಿದೆ ಪಟ್ಟದಕಲ್ಲು. ಸೊ ಈ ಮೂರು ಕೂಡ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮೂರು ಕೂಡ ನಾವು ಉತ್ತರ ಭಾರತದ ಪ್ರವಾಸಕ್ಕೆ ಹೋದ್ರೆ ನೋಡ್ಬಹುದಾದಂತ ಒಂದೇ ಬೆಲ್ಟ್ ಅಲ್ಲಿ ಬರ್ತಕ್ಕಂಥ. ಆ ಕಡೆ ಹೋದ್ರೆ ಬಿಜಾಪುರ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಕೂಡಲ ಸಂಗಮ ಎಲ್ಲ ಪ್ರದೇಶಗಳನ್ನ ಒಂದ್ಸರಿ ನೋಡ್ಕೊಂಡು ಬರ್ಬೋದು. ಸೊ ಆ ತರದ ನೋಡ್ಬೇಕಾದಂತ ಐತಿಹಾಸಿಕ ತಾಣ. ಇದು ಅದೇ ಹೇಳಿದ್ವಲ್ಲ, ಬಿಜಾಪುರ ಅಂತ ಹೇಳಿದ್ರೆ ಬಿಜಾಪುರ ಅಂದ ತಕ್ಷಣ ಏನ್ ನೆನಪಾಗುತ್ತೆ? ಗೋಲ್ ಗುಂಬಜ್ ನೆನಪ, ಗೋಲ ಗುಮ್ಮಟ ಅಲ್ವಾ? ಬಿಜಾಪುರ ಸುಲ್ತಾನರ ಆಳ್ವಿಕೆ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಗೋಲ ಗುಮ್ಮಟ ಏನಕ್ಕೆ ಫೇಮಸ್ ಅಪ್ಪ ಅಂತ ಹೇಳಿದ್ರೆ, ಒಂದ್ ಸಾರಿ ನಾವು ಅಲ್ಲಿ ಸೌಂಡ್ ಮಾಡಿದ್ರೆ ಅದು 7 ಸರಿ ಎಕೋ ಆಗುತ್ತೆ. ನೋಡ್ಲಿಕ್ಕೆ ಆ ತರ ಕಂಡ್ರು ಕೂಡ ನೀವು ಒಳಗಡೆ ಹೋಗಿ ನೋಡ್ರಿ, ಗೋಲ್ ಗುಂಬಜ್ ಅನ್ನ ಒಳಗೆ ಹೋಗೇ ನೋಡ್ರಿ. ಎಷ್ಟು ವಿಶಾಲವಾದ ರಚನೆ, ಆ ಕಟ್ಟಡಗಳನ್ನ ಹೇಗೆ ರಚನೆ ಮಾಡಿದ್ರು ಅನ್ನೋದೇ ಒಂದು ಅದ್ಭುತ. ರೈಟ್? ಬಿಜಾಪುರ. ಈಗ ಬನವಾಸಿ ಅಲ್ವಾ? ಬನವಾಸಿ ಅಂದ ತಕ್ಷಣ ಯಾರು ಆಗ್ತಾರೆ ಹೇಳಿ? ಆರಂಕುಶ ಇತ್ತಡಂ ಎನ್ನಮನಂ ನೆನವುದೆನ್ನಮನಂ ಬನವಾಸಿ ದೇಶಮಂ ಅಂತ ಹೇಳ್ತಾನಲ್ವಾ? ಸೊ ಬನವಾಸಿ, ಅಲ್ಲಿ ಮಧುಕೇಶ್ವರ ದೇವಾಲಯ ಇದೆ, ಅಲ್ಲೊಂದು ನದಿ ಹರಿತಾ ಇದೆ, ಎದುರುಗಡೆ ದೇವಾಲಯ ಇದೆ, ಎದುರುಗಡೆನೆ ಐತಿಹಾಸಿಕ ಸ್ಥಳ, ಅಲ್ಲಿ ನೋಡ್ಬೋದು. ಹಾಗೆ ಮೈಸೂರು ಅಂತ ಬಂದ್ರೆ, ಮೈಸೂರಿನ ಅರಸರು
ಆಳ್ವಿಕೆ ನಡೆಸಿರ್ತಕ್ಕಂಥ ಪ್ರದೇಶ. ಮೈಸೂರಿನ ಅರಮನೆ ಒಂದು ಐತಿಹಾಸಿಕ ಚಾರಿತ್ರಿಕ ಸ್ಥಳ ಆಗಿದೆ. ಅರಮನೆ ನೋಡ್ಬೋದು, ಜಗನ್ಮೋಹನ್ ಗ್ಯಾಲರಿ ಇದೆ, ಪೇಂಟಿಂಗ್ಸ್ ಇರೋದು ಅದನ್ನ ನೋಡ್ಬೋದು, KRS ಇದೆ ಅದನ್ನ ನೋಡ್ಬೋದು ಅಲ್ವಾ. ಒಂದು ಧಾರ್ಮಿಕ ಸ್ಥಳ ಕೂಡ ಆಗಿದೆ. ಹಾಗೆ ಶ್ರೀರಂಗಪಟ್ಟಣ ಟಿಪ್ಪುನ ಆಳ್ವಿಕೆಗೆ ಒಳಪಟ್ಟಂತ ಶ್ರೀರಂಗಪಟ್ಟಣ ಕೂಡ ಪ್ರಮುಖ ಐತಿಹಾಸಿಕ ಸ್ಥಳ. ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣ ದೇವಸ್ಥಾನ ನೋಡ್ಬೋದು, ಕೋಟೆ ನೋಡ್ಬೋದು. ಹಾಗೇನೆ ಟಿಪ್ಪುವಿನ ಸಮಾಧಿ ದರ್ಯಾದವರದ್ದು ಕೂಡ ಅಲ್ಲಿ ನೋಡ್ಲಿಕ್ಕೆ ನಮಗೆ ಸಿಗುತ್ತೆ. ಪ್ರಮುಖ ಐತಿಹಾಸಿಕ ಸ್ಥಳಗಳು ಇನ್ನು ಸಾಕಷ್ಟು ಇದೆಯಪ್ಪ. ಐತಿಹಾಸಿಕ ಸ್ಥಳಗಳು, ಮುಖ್ಯ ಐತಿಹಾಸಿಕ ಸ್ಥಳಗಳನ್ನ ಪಟ್ಟಿ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಯಾತ್ರಾ ಸ್ಥಳಗಳು. ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳಗಳ ಬಗ್ಗೆ ಹೆಚ್ಚಾಗಿ ಹೇಳೋ ಅಗತ್ಯ ಇಲ್ಲ ಅಂತ ಕೇಳ್ತೀನಿ, ಯಾಕೆಂದ್ರೆ ಹೋಗಿರ್ತೀರ. ಯಾತ್ರಾ ಸ್ಥಳಗಳು ಅಂದ ತಕ್ಷಣ ಫಸ್ಟ್ ಬರೋದು ಧರ್ಮಸ್ಥಳ ಅಲ್ವಾ. ಮಂಜುನಾಥನ ಸನ್ನಿಧಿಗೆ ಹೋಗಿರ್ತೀರ. ಧರ್ಮಸ್ಥಳ ಹೋದವರೆಲ್ಲ ಸುಬ್ರಹ್ಮಣ್ಯ ಹೋಗ್ಬಾರ್ದು ಅಲ್ವಾ. ಸುಬ್ರಹ್ಮಣ್ಯ ಕೂಡ ಒಂದು ನಾಗದೇವತೆಯ ಪ್ರಮುಖ ಪ್ರತಿಷ್ಠಾನ ಆಗಿದೆ ಸುಬ್ರಹ್ಮಣ್ಯ. ಉಡುಪಿಗೆ ಹೋದ್ರೆ ಕೃಷ್ಣನ ಮಠ ಉಡುಪಿಯಲ್ಲಿ ನೋಡ್ತಕ್ಕಂಥದ್ದು. ಹಾಗೇನೆ ಶೃಂಗೇರಿಗೆ ಹೋದ್ರೆ ಶಾರದಾ ಮಾತೆಯ ದೇವಾಲಯ ಇದೆ. ಸೊ ಶಾರದಾ ಮಾತೆ ನೋಡ್ಬೋದು ಶೃಂಗೇರಿ. ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರ ದೇವಸ್ಥಾನ ಅಲ್ವಾ. ಸಾಮಾನ್ಯವಾಗಿ ಫ್ಯಾಮಿಲಿ ಟ್ರಿಪ್ ಹೋಯ್ತು ಅಂತಂದ್ರೆ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಈ ಯಾತ್ರಾ ಸ್ಥಳಗಳಿಗೆ, ಧಾರ್ಮಿಕ ಕೇಂದ್ರಗಳಿಗೆ ಹೋಗ್ತಕ್ಕಂಥದ್ದು. ಕೊಲ್ಲೂರಿನಲ್ಲಿ ಮೂಕಾಂಬಿಕಾ ದೇವಸ್ಥಾನ ಇರ್ತಕ್ಕಂಥದ್ದನ್ನ ನೋಡ್ತೀರಾ. ಗೋಕರ್ಣಕ್ಕೆ ಹೋದ್ರೆ ಗೋಕರ್ಣದಲ್ಲಿ ಗೋಕರ್ಣನಾಥೇಶ್ವರ ದೇವಸ್ಥಾನ. ಇತಿಹಾಸದ ಚರಿತ್ರೆಯಲ್ಲಿ ನೀವು ಕೇಳಿರ್ಬೋದು. ಏನ್ ಕೇಳಿದ್ರ, ಅದೇ ರಾವಣ ಶಿವನ ಇಷ್ಟಲಿಂಗವನ್ನ ತಗೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ವಟುವಿನ ರೂಪದಲ್ಲಿ ಗಣೇಶ ಬಂದ. ಸಂಧ್ಯಾವಂದನೆ ಮುಗಿಸ್ಕೊಂಡು ಬರ್ತೀನಿ ಅಂತ ರಾವಣ ಆ ವಟುವಿನ ಕೈಯಲ್ಲಿ ಅಂದ್ರೆ ಗಣೇಶನ ಕೈಯಲ್ಲಿ ಕೊಡ್ತಾನೆ. ಆ ಗಣೇಶ ಅದನ್ನೇನ್ ಮಾಡ್ತಾನೆ, ಭೂಸ್ಪರ್ಶ ಮಾಡ್ತಾನೆ. ಆ ನಂತರದಲ್ಲಿ ಮೇಲೆ ಹೇಳಲ್ಲ, ಎತ್ತಲಿಕ್ಕೆ ಪ್ರಯತ್ನ ಮಾಡ್ದ, ಅದೇನೋ ಲಿಂಗ ತಿರುಚಿಕೊಡ್ತು ಅಂತ ಹೇಳ್ತಾರೆ. ಸೊ ಇವತ್ತಿಗೂ ಕೂಡ ನಾವು ಗೋಕರ್ಣಕ್ಕೆ ಹೋದ್ರೆ ಆ ಗೋಕರ್ಣದಲ್ಲಿ ಮುಂದ್ಗಡೆ ಜಾಗ ಇದೆ. ಸೊ ಅಲ್ಲಿ ಕೈ ಹಾಕಿ ನೋಡ್ಬೇಕು. ಅದು ಗೋವಿನ ಕರ್ಣದ ರೂಪದಲ್ಲಿ, ಹಸುವಿನ ಕಿವಿಯ ರೂಪದಲ್ಲಿ ಆ ಲಿಂಗು ಇರ್ತಕ್ಕಂಥ ಕಾರಣದಿಂದ ಅದನ್ನು ಗೋಕರ್ಣ ಅಂತ ಕರೀತಾರೆ. ಸೊ ಐತಿಹಾಸಿಕ ಸ್ಥಳ ಹೋದ್ರೆ ನೋಡ್ಬೋದು. ಆ ಗೋಕರ್ಣನಾಥ ದೇವಸ್ಥಾನದ ಹಿಂಭಾಗದಲ್ಲೇ ಬೀಚ್ ನಮಗೆ ಇದೆ. ಅಲ್ಲೂ ಕೂಡ ಒಂದು ಬೀಚ್ ಇದೆ. ಒಂದ್ ಬೀಚ್ ಬೇಕು ಅಂತಂದ್ರೆ ತುಂಬಾ ಅಲ್ಲಿಂದ ಒಂದ್ ಸ್ವಲ್ಪ ದೂರ ಆಗುತ್ತೆ, ಅಲ್ಲಿ ಹೋಗಿ ನೋಡ್ಬೋದು. ಇನ್ನ ಸಿರ್ಸಿ ಕರ್ನಾಟಕದ ಪ್ರಮುಖ ಯಾತ್ರಾ ಸ್ಥಳಗಳಲ್ಲಿ ಒಂದು. ಸಿರ್ಸಿ ಮಾರಿಕಾಂಬಾ. ಕರ್ನಾಟಕದಲ್ಲಿ ನಡೀತಕ್ಕಂತ ಜಾತ್ರೆಗಳಲ್ಲಿ ತುಂಬಾ ದೊಡ್ಡ ಜಾತ್ರೆ ಅಂದ್ರೆ ಅದು ಸಿರ್ಸಿ ಜಾತ್ರೆ. ಸಿರ್ಸಿಯ ಮಾರಿಕಾಂಬಾ ದೇವಾಲಯ ಪ್ರಮುಖ ಐತಿಹಾಸಿಕ ಯಾತ್ರಾ ಸ್ಥಳ ಆಗಿದೆ. ಹಾಗೆ ಕೂಡಲ ಸಂಗಮ ಅಲ್ವಾ. ಬಾಗಲಕೋಟೆಗೆ ಹೋದ್ರೆ ಕೂಡಲ ಸಂಗಮ ಒಂದು ಐತಿಹಾಸಿಕ ತಾಣವೂ ಹೌದು, ಹಾಗೆ ಧಾರ್ಮಿಕ ಕ್ಷೇತ್ರವೂ ಕೂಡ ಆಗಿರ್ತಕ್ಕಂಥದ್ದು. ಇನ್ನ ಬಾದಾಮಿಯ ಬನಶಂಕರಿ ಅಲ್ವಾ. ಬನಶಂಕರಿ ದೇವಾಲಯ ನೋಡ್ಲಿಕ್ಕೆ ಸಿಗುತ್ತೆ. ಮೇಲ್ಕೋಟೆ ಚಲುವನಾರಾಯಣ ಸ್ವಾಮಿ ದೇವಾಲಯ ಇದೆ ಮೇಲ್ಗಡೆ. ಶ್ರೀರಂಗಪಟ್ಟಣದಲ್ಲಿ ಆದಿಶೇಷನ ಮೇಲೆ ಆರೂಢನಾಗಿರ್ತಕ್ಕಂಥ ವಿಷ್ಣುವಿನ ದೇವಾಲಯ ಇದೆ. ಶ್ರೀರಂಗಪಟ್ಟಣ ಶ್ರೀರಂಗನಾಥನ ದೇವಸ್ಥಾನ. ನಮ್ಮ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇದೆ. ಚಾಮುಂಡಿ ಬೆಟ್ಟ ಕರ್ನಾಟಕದ ನಾಡ ದೇವತೆ, ಅಧಿದೇವತೆಯಾಗಿರ್ತಕ್ಕಂಥ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ನೋಡ್ಲಿಕ್ಕೆ. ಹಾಗೇನೆ ಮೈಲಾರಲಿಂಗೇಶ್ವರ ದೇವಸ್ಥಾನ ಬಹಳ ನಡ್ಕೊಳ್ತಾರಲ್ವಾ, ಮೈಲಾರಲಿಂಗೇಶ್ವರ ದೇವಸ್ಥಾನ. ಸೊ ಕರ್ನಾಟಕದ ಧಾರ್ಮಿಕ ಸ್ಥಳಗಳು, ಯಾತ್ರಾ ಸ್ಥಳಗಳು, ದೇವಾಲಯಗಳು ಅಂತ ಬಂದಾಗ ಖಂಡಿತವಾಗ್ಲೂ ಒಂದು ಫ್ರೇಮ್ ಅಲ್ಲಿ ಬರೆದಿಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಕರ್ನಾಟಕ ಧಾರ್ಮಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಮನೋಭಾವನೆ ತುಂಬಾ ದೊಡ್ಡದು. ಹಾಗಾಗಿ ನಾವು ಎಷ್ಟು ಪಟ್ಟಿಲಿ ಬರೆದಿರ್ತೀನಿ ಅಂದ್ರೂ ಕೂಡ ಕರ್ನಾಟಕದ ಎಲ್ಲ ಧಾರ್ಮಿಕ ಸ್ಥಳಗಳನ್ನ ಬರೆದಿದ್ದಕ್ಕೆ ಸಾಧ್ಯ ಇಲ್ಲ. ಸೊ ಇಲ್ಲಿ ನಾವು ಒಂದಷ್ಟು ಐತಿಹಾಸಿಕ ಸ್ಥಳಗಳು ಮತ್ತೆ ಒಂದಷ್ಟು ಯಾತ್ರಾ ಸ್ಥಳಗಳ ಪಟ್ಟಿಯನ್ನು ಮಾಡಿಕೊಂಡು ಅವುಗಳನ್ನ ತಿಳ್ಕೊಂಡು ನೀವು ಸಮಯ ಸಿಕ್ಕರೆ, ಅವಕಾಶ ಸಿಕ್ಕಾಗ ಆ ಪ್ರದೇಶಗಳಿಗೆ ಭೇಟಿ. ಇನ್ನ ಕೊನೆಯದಾಗಿ ನಾವು ಹೇಳೋದಾದ್ರೆ ಒಂದಷ್ಟು ಕೋಟೆಗಳಿದೆ. ಕೋಟೆಗಳು ಅಂತ ಬಂದಾಗ ಚಿತ್ರದುರ್ಗದ ಕೋಟೆ ಅಲ್ವಾ. ಚಿತ್ರದುರ್ಗದ ಕೋಟೆ ನಿಮಗೆ ಪ್ರಮುಖವಾಗಿ ನೆನಪಾಗುತ್ತೆ. ಚಿತ್ರದುರ್ಗದ ಕೋಟೆ, ಬೀದರ್ ಕೋಟೆ, ವಿಜಯಪುರ ಕೋಟೆ, ಕಲಬುರ್ಗಿ ಕೋಟೆ, ವಿಜಯನಗರ ಹಂಪಿಯಲ್ಲಿ ಇರ್ತಕ್ಕಂಥ ಕೋಟೆ, ಕೆಳದಿ ಅರಸರ ಕೋಟೆಗಳು, ಮಧುಗಿರಿ ಕೋಟೆ, ನಂದಿ ಬೆಟ್ಟದ ಕೋಟೆ, ಪಾವಗಡ. ಸೊ ಹೀಗೆ ಹಲವಾರು ಕೋಟೆಗಳು ಐತಿಹಾಸಿಕವಾಗಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಇನ್ನ ಬೆಂಗಳೂರಿಗೆ ಬಂದ್ರೆ ಏನಿದೆಯಪ್ಪ ಬೆಂಗಳೂರಲ್ಲಿ ನೋಡೋದು?
ಎಲ್ಲ ಐತಿಹಾಸಿಕ ಸ್ಥಳಗಳಾಯ್ತು. ಇನ್ನು ಕರ್ನಾಟಕದ ರಾಜಧಾನಿ ಬೆಂಗಳೂರಿಗೆ ಬಂದ್ರೆ ಬೆಂಗಳೂರಲ್ಲಿ ಏನಾದ್ರು ಇದೆಯಾ ಅಂತ ನೋಡಿದ್ರೆ ಬೆಂಗಳೂರಲ್ಲಿ ಏನಿದೆ ಅಂತ ಹೇಳಿದ್ರೆ ಭವ್ಯವಾಗಿರ್ತಕ್ಕಂಥ ವಿಧಾನಸೌಧ ಇದೆ. ವಿಶೇಷ ಶೈಲಿಯಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ವಿಧಾನಸೌಧ ಕೂಡ ಪ್ರವಾಸಿ ತಾಣ ಹೌದು. ಹಾಗೇನೆ ಬೆಂಗಳೂರಲ್ಲಿ ಯಾವುದು ನೆಹರು ತಾರಾಲಯ ಅಲ್ವಾ, ತಾರಾಲಯ ಎಜುಕೇಶನಲ್ ದೃಷ್ಟಿಯಿಂದ, ಶೈಕ್ಷಣಿಕ ದೃಷ್ಟಿಯಿಂದ ಮಕ್ಕಳು ನೋಡ್ಲೇಬೇಕಾಗಿರ್ತಕ್ಕಂಥ ಒಂದು ತಾಣ ನೆಹರು ತಾರಾಲಯ. ಆ ತಾರಾಲಯವನ್ನ ವೀಕ್ಷಣೆ ಮಾಡಬಹುದು. ಹಾಗೇನೆ ಬಾಗ್ ಮತ್ತು ಲಾಲ್ ಬಾಗ್ ಅಂತಕ್ಕಂಥ ಎರಡು ಉದ್ಯಾನವನಗಳಿವೆ, ಭವ್ಯವಾಗಿರ್ತಕ್ಕಂಥ ಉದ್ಯಾನವನಗಳು. ಹಾಗಾಗಿ ಈ ಎರಡು ಉದ್ಯಾನವನಗಳು ಇರೋ ಕಾರಣಕ್ಕಾಗಿನೇ ಅದಕ್ಕೆ ಉದ್ಯಾನ ನಗರಿ ಅಂತ ಕರೀತಾರೆ ಅಲ್ವಾ. ಬೆಂಗಳೂರಿಗೆ ಬೇರೆ ಬೇರೆ ಹೆಸರಿದೆ ನೋಡಿ, ಉದ್ಯಾನವನಗಳಿದೆ ಅನ್ನೋ ಕಾರಣಕ್ಕೆ ಉದ್ಯಾನ ನಗರಿ ಅಂತ ಕರೀತಾರೆ. ಅಲ್ಲಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ಸ್ ಕಂಪನಿಗಳು ಹೆಚ್ಚಾಗಿದೆ, IT-BT ಕಂಪನಿಗಳಿದೆ ಅನ್ನೋ ಕಾರಣಕ್ಕೆ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. ಸೊ ಹೀಗೆ ಬೆಂಗಳೂರು ಪ್ರಮುಖ ಐತಿಹಾಸಿಕ ತಾಣವೂ ಹೌದು. ಸಾಕಷ್ಟು ಜನದಟ್ಟಣೆಯಿಂದ ಕೂಡಿರೋ ಟ್ರಾಫಿಕ್ ಸಮಸ್ಯೆ ಇರೋದ್ರಿಂದ ನಾವು ಪ್ರವಾಸ ತಾಣವಾಗಿ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಕಡಿಮೆ. ಯಾಕೆಂದ್ರೆ ಟ್ರಾಫಿಕ್ ಅಲ್ಲಿ ನಾವು ಇಡೀ ದಿನ 2 ದಿನಗಟ್ಲೆ ಒಂದೆರಡು ಪ್ಲೇಸಸ್ ನೋಡ್ಬೇಕು ಅಂದ್ರೆ ಇಡೀ ದಿನ ಅಲ್ಲಿ ಸ್ಪೆಂಡ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಇನ್ನ ಮೈಸೂರಿಗೆ ಹೋದ್ರೆ ಮೈಸೂರಿನಲ್ಲಿ ಅರಮನೆಗಳ ನಗರಿ ಅಂತ ನಾವು ಮೈಸೂರನ್ನ ಕರಿತೀವಿ. ಅರಮನೆ ನೋಡ್ಲಿಕ್ಕಿದೆ. ಹಾಗೇನೆ ಚಾಮುಂಡಿ ಬೆಟ್ಟ ಇದೆ ಅಲ್ವಾ, ಚಾಮುಂಡಿ ಬೆಟ್ಟ ನೋಡ್ಲಿಕ್ಕೆ. ಜೊತೆಗೆ KRS ಇದೆ. KRS ನಲ್ಲಿ ಬೃಂದಾವನ ಪಾರ್ಕ್ ಇದೆ. ಸೊ ಇವುಗಳು ಪ್ರಮುಖವಾಗಿರ್ತಕ್ಕಂಥ ಐತಿಹಾಸಿಕ ತಾಣಗಳು, ಪ್ರವಾಸಿ ತಾಣ. ಸೊ ಇವತ್ತಿನ ಪಾಠದಲ್ಲಿ ನಾವು ಪ್ರಮುಖವಾಗಿ ಏನ್ ಅಂಶಗಳನ್ನ ತಿಳ್ಕೊಂಡ್ವಿ ಅಂತ ನೋಡಿದ್ರೆ, ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳು ಯಾವುದು, ಅವುಗಳನ್ನ ವಿಭಾಗ ಮಾಡಿ ನೋಡ್ತಾ ಬಂದ್ವಿ. ಯಾತ್ರಾ ಸ್ಥಳಗಳು ಯಾವುವು, ಧಾರ್ಮಿಕ ಸ್ಥಳಗಳು ಯಾವುವು, ಐತಿಹಾಸಿಕ ಸ್ಥಳಗಳು ಯಾವುವು, ಗಿರಿಧಾಮಗಳು ಯಾವುದು, ಜಲಪಾತಗಳು ಯಾವುದು, ಹಾಗೆ ಕಡಲ ತೀರಗಳು ಯಾವುದು, ಕೋಟೆಗಳು ಯಾವುದು. ಸೊ ಹೀಗೆ ವಿಭಾಗ ಮಾಡಿ ಅವುಗಳನ್ನ ಅಭ್ಯಾಸ ಮಾಡಿ. ಸೊ ನೀಟಾಗಿ ಟೆಕ್ಸ್ಟ್ ಬುಕ್ ಅನ್ನ ಅಭ್ಯಾಸ ಮಾಡಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿ. ಕರ್ನಾಟಕದ ಪ್ರಮುಖ ಐತಿಹಾಸಿಕ ತಾಣಗಳನ್ನ ಪಟ್ಟಿ ಮಾಡಿ. ಐತಿಹಾಸಿಕ ತಾಣಗಳು ಅಂದ್ರೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಇರತಕ್ಕಂತ ಪ್ಲೇಸಸ್ ಅನ್ನ ಬರಿಬೇಕಾಗುತ್ತೆ. ಹಾಗೇನೆ ಕರ್ನಾಟಕದ ಪ್ರಮುಖ ಜಲಾಶಯಗಳನ್ನ ಪಟ್ಟಿ ಮಾಡಿ. ಯಾವ ಜಲಾಶಯ, ಯಾವ ಜಲಪಾತಗಳು ಯಾವ ಜಿಲ್ಲೆಗಳಲ್ಲಿ ಬರುತ್ತೆ ಅಂತ ಪಟ್ಟಿ ಮಾಡಬೇಕಾಗುತ್ತೆ. ಹಾಗೇನೆ ಪ್ರವಾಸದಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಅನ್ನೋದು ಬಹಳ ಮುಖ್ಯವಾಗಿ ಈ ಪಾಠದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಪ್ರವಾಸದಿಂದ ದೊರೆಯತಕ್ಕಂಥ ಪ್ರಯೋಜನಗಳೇನು. ಸೊ ಇವುಗಳನ್ನ ಉತ್ತರಿಸಿ ನೀಟಾಗಿ ಟೆಕ್ಸ್ಟ್ ಬುಕ್ ಅನ್ನ ಮತ್ತೊಂದ್ಸರಿ ಓದಿ ಪಾಠದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ, ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಬರೆದಿರಿ, ನೋಟ್ಸ್ ಮಾಡ್ಕೊಡು, ಚೆನ್ನಾಗಿ ಓದಿ. ಅವಕಾಶ ಸಿಕ್ಕರೆ ನಾ ಆಗ್ಲೇ ಹೇಳಿದಾಗೆ ದೇಶ ಸುತ್ತು ಅಥವಾ ಕೋಶ ಓದು. ನಿಂಗೆ ಅವಕಾಶ ಇಲ್ಲ, ಸೌಲಭ್ಯ ಇಲ್ಲ ಅಂತ ಹೇಳಿದ್ರೆ ಚೆನ್ನಾಗಿ ಓದು, ಎಲ್ಲ ಪ್ರದೇಶಗಳ ಜ್ಞಾನವನ್ನ ಗಳಿಸು. ಅವಕಾಶ ಸಿಕ್ಕಾಗ ತಪ್ಪದೆ ಟೂರನ್ನ ಮಾಡಿ, ಪ್ರವಾಸ ಮಾಡಿ, ಜ್ಞಾನವನ್ನ, ಅನುಭವಗಳನ್ನ ಕಟ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದೊಂದಿಗೆ ನಿಮ್ಮ ಮುಂದೆ ಹಾಜರಾಗ. ಅಲ್ಲಿವರೆಗೂ ಧನ್ಯವಾದ.